ಪ್ರೀತಿಯ ಸುವರ್ಣ ವಾಹಿನಿಯ ಎಲ್ಲ ಸ್ನೇಹಿತರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಮನೆ ಅಡಿಗೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿ ಹಾರ್ಟ್ಲಿ ವೆಲ್ಕಮ್ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತು ಪ್ರತಿಮಾ ನಮಗೋಸ್ಕರ ನಿಮಗೋಸ್ಕರ ಏನು ಹೇಳ್ಕೊಡ್ತಾರೆ ನನಗೂ ಗೊತ್ತಿಲ್ಲ. ಇವತ್ತು ಹೇಳೇ ಇಲ್ಲ, ನೆನ್ನೆ ಫೋನ್ ಮಾಡ್ತೀನಿ ಅಂದ್ಬಿಟ್ಟು ಫೋನೇ ಮಾಡಿಲ್ಲ. ಬಂದ್ಮೇಲೆ ಸರಿಯಾಗಿ ವಿಚಾರಿಸ್ಕೊತೀನಿ ಇವತ್ತು ಏನು ಮಾಡ್ತಾರೆ ಅಂತ ಅವ್ರನ್ನ ಕೇಳ್ಬಿಡೋಣ. ಸೊ ಲೆಟ್ಸ್ ವೆಲ್ಕಮ್ ಪ್ರತಿಮಾ ಅಡಿಗ. ಹಾಯ್. ಹಾಯ್. ನಾನು ಎಷ್ಟು ಬೈಬೇಕು ಅಂತ ಕಾಯ್ತಿದ್ದೆ. ಬೈಯಕ್ಕೆ ನಾನು ಇದೇ ಕೊಡೋದಿಲ್ಲ ನಿಮಗೆ. ಏನ್ ಕೊಡಲ್ಲ? ಟೈಮೇ ಕೊಡೋದಿಲ್ಲ. ಟೈಮ್ ಕೊಡಲ್ಲ. ಹೌದು. ಅಲ್ಲ, ನೆನ್ನೆ ಫೋನ್ ಮಾಡ್ತೀನಿ, ಏನ್ ರೆಸಿಪಿ ಹೇಳ್ಕೊಡ್ತೀನಿ ಅಂತ ಹೇಳ್ತೀನಿ ಅಂತೆ. ಒಂದು ಫೋನ್ ಇಲ್ಲ. ಈಗ ಗೊತ್ತಾಯ್ತು ಏನಕ್ಕೆ ಅಂತ. ಯಾಕೆ ರಾತ್ರಿ ಇಡೀ ಜಡೆ ಹಾಕೊಂಡ್ ಕೂತಿದ್ದ? ಇಲ್ಲ, ಕೂದಲು ಬಸ್ತಾ ಕೂತ್ಕೊಂಡಿದ್ದೆ, ಇನ್ನು ಉದ್ದ ಬೆಳಿಲಿ ಅನ್ಕೊಂಡೆ. ಎಣ್ಣೆ ಹಾಕಿ ತೆಗೆದು ಫಸ್ಟ್ ಟೈಮ್ ನಿನ್ನ ಜಡೆಲ್ ನೋಡ್ತಾ ಇರೋದು. ವೆರಿ ಟ್ರೆಡಿಷನಲ್ ಹೋಮ್ಲಿ ಲುಕ್ ಸಖತ್ತಾಗಿ ಕಾಣಿಸ್ತಿದ್ಯಾ. ಥ್ಯಾಂಕ್ ಯು. ಇದೇ ಖುಷಿಗೆ ಏನಿಲ್ವಾ? ಇದೇ ಖುಷಿಗೆ ನಿಂಗೊಂದು ನಾರ್ತ್ ಇಂಡಿಯನ್ ಒಂದು ಗ್ರೇವಿ ಹೇಳ್ಕೊಟ್ಬಿಡ್ತೀನಿ. ಏನ್ ಗ್ರೇವಿ ಅದು? ಹಿಂಗೆ ಮಶ್ರೂಮ್ ಇಷ್ಟ ಅಂತ ಹೇಳಿದ್ದೆ ಅವತ್ತು. ಸಿಕ್ಕಾಬಟ್ಟೆ. ಯಾವ್ದು ಇಷ್ಟ ಇಲ್ಲ? ಆಮೇಲೆ ಹೇಳ್ತೀನಿ, ಗೊತ್ತಿಲ್ಲ, ಇನ್ನ ಯೋಚನೆ ಮಾಡ್ಬೇಕು. ಐ ವೆರಿ ಫುಡಿ ಇವನು. ಹೌದಾ? ಸೊ ಇವತ್ತು ಕ್ರೀಮಿ ಕಡಾಯಿ ಮಶ್ರೂಮ್ ಹೇಳ್ಕೊಡ್ತಾ ಇದ್ದೀನಿ. ಓ, ಕ್ರೀಮಿ ಕಡಾಯಿ ಮಶ್ರೂಮ್. ಹೌದು. ಓಕೆ, ಇಟ್ಸ್ ನಾರ್ತ್ ಇಂಡಿಯನ್ ಅಲ್ವಾ? ಹೌದು. ಸರಿ, ಹಾಗಾದ್ರೆ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ನ ತಗೊಂಡು? ಇದಕ್ಕೆ ಮಶ್ರೂಮ್, ಉಪ್ಪು, ಈಸ್ಟರ್ನ್ ಅವ್ರ ಅರ್ಶಿನ, ಕ್ರೀಮ್, ಈಸ್ಟರ್ನ್ ಅವ್ರ ಜೀರಾ ಪುಡಿ, ಈಸ್ಟರ್ನ್ ಅವ್ರ ಗರಂ ಮಸಾಲ, ಈಸ್ಟರ್ನ್ ಅವರ ಧನಿಯಾ ಪುಡಿ, ಜೀರಾ ಗಾರ್ಲಿಕ್ ಪೇಸ್ಟ್, ಈರುಳ್ಳಿ, ಟೊಮ್ಯಾಟೊ, ಸಕ್ಕರೆ, ಜೀರಿಗೆ, ಎಣ್ಣೆ, ಕ್ಯಾಪ್ಸಿಕಮ್, ಹಸಿಮೆಣಸಿನ್ಕಾಯಿ, ಕಸೂರಿ ಮೆಥಿ. ಈರುಳ್ಳಿ ಮರ್ತೋದ್ಯಾ? ನನ್ನನ್ನು ಕೇಳಿದ್ಯಾ? ಇಲ್ಲ, ಈಗ ಹೇಳ್ತಾಳೆ. ನಾನು ನಿಂಗೆ ಟೆಸ್ಟ್ ಮಾಡ್ದೆ ಗೊತ್ತಾ? ಈರುಳ್ಳಿ ನನಗೆ ಹೇಳಕ್ ಬರಲ್ವಾ? ಸಣ್ಣ ಮಗುಗೂ ಹೇಳಕ್ ಬರುತ್ತೆ, ಗೊತ್ತಾಯ್ತಾ? ಓ, ನಾನು ಹೇಳ್ಬೇಕಾದ್ರೆ ಮರ್ತೋದೆ ಅನ್ಕೊಂಡ. ಜಾಸ್ತಿ ಮಾತಾಡೋದು ಬೇಡ, ಶುರು ಮಾಡಿ. ಆಯ್ತು, ಶುರು ಮಾಡೋಣ. ಈಗ ಸಿಂಪಲ್ ಆಗಿರೋ ರೆಸಿಪಿ ಇದು. ಆಮೇಲೆ ಇದೇನಂತಂದ್ರೆ ಚಪಾತಿ, ಪೂಲ್ಕ, ನಾನ್ ಎಲ್ಲದಕ್ಕೂ ಹಾಕೊಂಡು ತಿನ್ಬೋದು. ಓಕೆ, ಮಾಡೋಣ ಇವಾಗ. ಬೇಕಾ? ಚಾಕು ಸುಮ್ಮನೆ ತೋರಿಸಿದ್ದೀನಿ, ಚುಚ್ಚಿಬಿಡ್ತೀನಿ. ನೆಕ್ಸ್ಟ್ ಗ್ಯಾಸ್ ಆನ್ ಮಾಡು, ಆಮೇಲೆ ಚುಚ್ಚುವಂತೆ. ಆಮೇಲೆ ಮಾಡ್ಕೊಟ್ಟ ಆದ್ಮೇಲೆ ಕೆಲವ್ರು ಏನ್ ಮಾಡ್ತಾರೆ, ಈ ಗ್ರೇವಿಗಳು ಮಾಡ್ಬೇಕಾದ್ರೆ ಅರ್ಧ ಎಣ್ಣೆ ಅರ್ಧ ತುಪ್ಪ ಹಾಕೊಳ್ತಾರೆ. ಹೌದು, ಫ್ಲೇವರ್ಗೋಸ್ಕರ. ಹಾಗೂ ಮಾಡ್ಕೋಬಹುದು. ಏನಂದ್ರೆ ನಾನು ಕ್ರೀಮ್ ಹಾಕ್ತಾ ಇರೋದ್ರಿಂದ, ಅದೇ ಎಕ್ಸ್ಟ್ರಾ ಫ್ಯಾಟ್ ಇರೋದ್ರಿಂದ ಅವಾಯ್ಡ್ ಮಾಡ್ತಿದ್ದೀನಿ. ಓಕೆ, ನಾನು ಇನ್ನೂ ಫ್ಯಾಟ್ ಹಾಕೋಬಿಡ್ತೀನಿ ಅಂತ. ಓಕೆ, ಇಬ್ರು ಸೇರಿ ಎಲ್ಲಿ ನೀನ್ ತಿನ್ನೋದೇ ಇಲ್ಲ, ನಾನು ಕೊಡ್ತೀನಿ ಅಂದ್ರೆ ಬೇಡ ಅಂತೀಯ. ಈಗ 1 ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆ. ಓಕೆ, ಇದು ನಾರ್ತ್ ಇಂಡಿಯನ್ ಗ್ರೇವಿ ಆಗಿರೋದ್ರಿಂದ ಈಗ ಸ್ವಲ್ಪ ಜೀರಿಗೆ ಬದಲು ಸಾಸಿವೆ ಬದಲು ಜೀರಿಗೆ. ಇರೋರ್ನು ಕನ್ಫ್ಯೂಸ್ ಮಾಡಾಕ್ತೀಯ ನೀನು. ಇಲ್ಲ, ನಾರ್ತ್ ಇಂಡಿಯನ್ ಅಲ್ವಾ, ಸೊ ಜೀರಿಗೆ ಯೂಸ್ ಮಾಡ್ತೀವಿ, ಸಾಸಿವೆ ಯೂಸ್ ಮಾಡಲ್ಲ. ಹೌದು. ಈಗ ಜೀರಿಗೆ ಅದು ಸ್ವಲ್ಪ ಬಣ್ಣ ಬರೋವರೆಗೂ ಕಾಯ್ಬೇಕು. ಒಂದು ಸ್ಪ್ಯಾಚುಲಾ ಕೊಡು, ಒಂದು ಸ್ಪೂನ್ ಕೊಡು. ಅಣ್ಣ, ತಂಗಿ, ತಮ್ಮ, ಯಾರ್ಯಾರು ಬೇಕೋ ಎಲ್ಲರೂ. ಅಣ್ಣ, ತಂಗಿ ಕೊಡು. ಏನಾಗಿದೆ ಪ್ರತಿಮಾ, ಇವತ್ತು ನಾರ್ತ್ ಇಂಡಿಯನ್ ಮಾಡೋದ್ರಿಂದ ಏನು ಸ್ವಲ್ಪ ಸೌತು ಎಲ್ಲ ಮಿಕ್ಸ್ ಆಗ್ತಿದೆಯಲ್ಲ? ಮಿಕ್ಸ್ ಆಗ್ತಾ ಇದೆ. ಮತ್ತೆ ಇದು ಇನ್ನೊಂದು ಗಮನದಲ್ಲಿ ಇಡಬೇಕು. ಈ ಕಡಾಯಿ ಮಶ್ರೂಮ್ ಮಾಡ್ಬೇಕಾದ್ರೆ ತುಂಬಾ ಚಿಕ್ಕದಾಗಿ ಹೆಚ್ಚಬಾರ್ದು. ಸ್ವಲ್ಪ ಈ ತರ ಸ್ಕ್ವೇರ್ ಡೈಸ್ಡ್. ನೋಡು, ಕ್ಯಾಪ್ಸಿಕಮ್ ಕೂಡ, ಕ್ಯಾಪ್ಸಿಕಮ್, ಟೊಮೆಟೊ ಎಲ್ಲ ಈ ಆಕಾರದಲ್ಲಿ ಕಟ್ ಮಾಡ್ಕೋಬೇಕು, ಬಾಯಿಗೆ ಸಿಗೋ ಹಂಗೆ. ಓಕೆ ಓಕೆ. ಈಗ ಈರುಳ್ಳಿ, 1 ಈರುಳ್ಳಿ ತಗೊಂಡಿದ್ದೀನಿ. ಇದು ಸ್ವಲ್ಪ ಕಲರ್ ಬರೋವರೆಗೂ ಹುರ್ಕೋಬೇಕು. ಇಲ್ಲ, ಕಲರ್ ಏನ್ ಬರೋದ್ ಬೇಡ, ಟ್ರಾನ್ಸ್ಪರೆಂಟ್ ಆಗಲ್ಲವರೆಗೂ ಹುರ್ಕೊಂಡ್ರೆ ಸಾಕು. ಅಲ್ಲಿ ತಿದ್ದುಪಡಿ. ಓಕೆ, ತಿದ್ದುಪಡಿಸ್ಬೇಕಲ್ಲೇ ಅಲ್ವಾ? ಯಾವಾಗ್ಲೂ ಹೇಳ್ತಿರ್ತೀಯಲ್ಲ, ಸ್ವಲ್ಪ ಕಲರ್ ಬರೋವರೆಗೂ ಹುರ್ಕೋಬೇಕು, ಬಾಡಿಸ್ಕೋಬೇಕು. ಇಲ್ಲ, ಯಾವ್ದು ಕಲರ್ ಬರೋವರೆಗೂ ನಾನು ಬಾಡಿಸೋದೇ ಇಲ್ಲ. ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗ್ತಾ ಇದ್ದಂಗೆನೆ ಬೇರೆದು ಹಸಿ ವಾಸನೆ ಹೋಗೋವರೆಗೂ ಮಾತ್ರ. ಈಗ ಹಸಿಮೆಣಸಿನ್ಕಾಯಿ. ಓಕೆ, ಖಾರ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೋಬಹುದು. ಈಗ ಜೀರಿಗೆ ಆಯ್ತು, ಹಸಿಮೆಣಸಿನ್ಕಾಯಿ ಆಯ್ತು, ಈರುಳ್ಳಿ ಆಯ್ತು. ಓಕೆ, ಎಣ್ಣೆನೂ ಆಯ್ತು. ಅದು ಲೆಕ್ಕಕ್ಕೆ ಬರಲಿಲ್ಲ. ಹಾಕಮ್ಮ, ಅದು ಲೆಕ್ಕ ಇಟ್ಕೋಬೇಕು. 4 ಆಯ್ತು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ. ಓಕೆ, ಚೆನ್ನಾಗೆ ಬಾಡಿಸ್ಕೋಬೇಕು. ಈಗ ಕ್ಯಾಪ್ಸಿಕಮ್, 1 ಇಡೀ ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಬಾಡಿಸ್ಕೋಬೇಕು. ಹೌದು, ಇದು ಸ್ವಲ್ಪ ಕ್ರಂಚಿ ಆಗಿದ್ರೆ ಚೆನ್ನಾಗಿರುತ್ತೆ.
ಮತ್ತು ಟೊಮೆಟೊ, ಒಂದು ಟೊಮೆಟೊ ನೋಡು ಇದೇ ಆಕಾರದಲ್ಲಿ. ಸೊ ಒಂದು ಈರುಳ್ಳಿ, ಒಂದು ಕ್ಯಾಪ್ಸಿಕಮು, ಒಂದು ಟೊಮೆಟೊ. ಹೌದು, ಎಲ್ಲ ಒನ್ ಈಕ್ವಲ್ ಒಂದೊಂದೇ. ಓಕೆ. ಇದು ಆದಮೇಲೆ ಮಶ್ರೂಮ್ನ ನಾನು ಹೆಚ್ಚಿಬಿಟ್ಟು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ, ಇಲ್ಲಾಂದ್ರೆ ಕಪ್ಪಾಗ್ಬಿಡುತ್ತೆ. ಹೌದಾ ಅಲ್ವಾ? ಅದು ಕಟ್ ಮಾಡಿದ ತಕ್ಷಣ ಕಪ್ಪಾಗ್ಬಿಡುತ್ತೆ. ಅದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ, ಹೆಚ್ಚಿಬಿಟ್ಟು ನೀರಲ್ಲಿ ಹಾಕಿದ್ದೀನಿ. ಮತ್ತು ಆದಷ್ಟು ಮಶ್ರೂಮ್ನ ಸ್ವಲ್ಪ ಉಪ್ಪು ನೀರಲ್ಲಿ ಹಾಕಿಟ್ರೆ ಒಳ್ಳೇದು. ಯಾಕಂದರೆ ಅದರೊಳಗೆ ಏನೇ ಆಚೆಗಡೆ ಇಟ್ಟಿರೋ ಕ್ರಿಮಿಗಳೇನಾರು ಇದ್ದರೆ ಹೊರಟೋಗುತ್ತೆ. ಒಂದು 3-4 ಸತಿ ತೊಳೆದು ಬಿಟ್ಟು ಒಂದು 2-3 ಸತಿ ಇದು ಉಪ್ಪು ನೀರಲ್ಲಿ ಹಾಕಿ ಡಿಪ್ ಮಾಡಿ ತೆಗೆದು ಆಮೇಲೆ ಒಂದು 2-3 ಸತಿ ತೊಳೆದು ಬಿಟ್ಟರೆ ಕ್ಲೀನ್ ಆಗುತ್ತೆ. ರೈಟ್. ಮತ್ತು ಇದು ಬೇಗ ಬೇಯುತ್ತೆ. ಇದು ಅಲ್ವಾ? ಮಶ್ರೂಮ್ ಬೇಗ ಬೇಯುತ್ತೆ. ಆ್ಯಕ್ಚುಲಿ ಮೊದಲು ಮಶ್ರೂಮ್ ಬಳಕೆ ತುಂಬ ಕಡಿಮೆ ಇತ್ತು. ಇತ್ತೀಚಿನ ದಿವಸದಲ್ಲಿ ತುಂಬ ಜನ ಬಳಕೆ ಮಾಡ್ತಾರೆ ಇದನ್ನು. ಯಾಕಂದರೆ ಅದರದ್ದು ಒಳ್ಳೆ ಕ್ವಾಲಿಟೀಸು ಗೊತ್ತಿರಲಿಲ್ಲ. ಮತ್ತು ಇದೇನು ಗೊತ್ತಾ, ಶೀತ ಆಗೋದನ್ನ ತಡೆಗಟ್ಟಿಸುತ್ತೆ. ತುಂಬ ಹೀಟ್ ಅಲ್ವಾ? ಹೌದು. ಆಮೇಲೆ ಕೊಲೆಸ್ಟ್ರಾಲ್ನ ಕಂಟ್ರೋಲ್ ಮಾಡುತ್ತೆ. ಸೊ ದೇರ್ ಆರ್ ಲಾಟ್ಸ್ ಆಫ್ ಪ್ಲಸ್ ಪಾಯಿಂಟ್ ಇನ್ ದಿಸ್ ಅಲ್ವಾ? ಹೌದು. ಈಗೇನು ಮಾಡೋಣ, ಈಸ್ಟರ್ನ್ ಅವರ ಅರಿಶಿನ ಒಂದು ಸ್ಪೂನ್ ಕೊಡ್ಲಾ? ಹಾಂ, ಈಸ್ಟರ್ನ್ ಅವರ ಅರಿಶಿನ ಒಂದು ಸ್ವಲ್ಪ ಹಾಕೋಣ. ಮತ್ತು ಇದು ಉಪ್ಪು ಹಾಕ್ಬಿಡೋಣ. ಓಯ್ಸ್, ರುಚಿಗೆ ತಕ್ಕಷ್ಟು ಉಪ್ಪು. ಇದು ಉಪ್ಪು ಹಾಕಿದಾಗ ಏನಾಗುತ್ತೆ, ಸಾಫ್ಟು ಆಗ್ಬಿಡುತ್ತೆ, ತರಕಾರಿಗಳು ಸಾಫ್ಟ್ ಆಗ್ಬಿಡುತ್ತೆ. ಮತ್ತು ಇದಕ್ಕೊಂದು ಚೂರು ಚಿಲ್ಲಿ ಸಾಸ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಆಪ್ಷನ್ಸು ನೋಡು. ಇದು ಕ್ಯಾಪ್ಸಿಕಮ್ ಸ್ವಲ್ಪ ಕ್ರಂಚಿ ಆಗೇ ಇದೆ ನೋಡು. ಅಲ್ಲ, ನೀನು ಅದನ್ನೇನು ಜಾಸ್ತಿ ಬೇಯೋದು ಬೇಡ ಅಂತ ಬೇಯಿಸೋದು ಬೇಡ, ಜಾಸ್ತಿ ಬೇಡ. ತುಂಬ ಬೆಂದೋದ್ರೆ ಅದ್ರ ರುಚಿನೇ ಹೊರಟೋಗುತ್ತೆ. ಈಗ ಚಿಟಿಕೆ ಸಕ್ಕರೆ ರುಚಿಗೋಸ್ಕರ. ನಾರ್ತ್ ಇಂಡಿಯನ್ ಡಿಶಸ್ ಎಲ್ಲ ಸ್ವಲ್ಪ ಸಕ್ಕರೆ ಬೇಕು ಇರುತ್ತಲ್ಲ, ಒಂಚೂರು. ಹೌದು. ಇದು ಈಸ್ಟರ್ನ್ ಅವರ ಜೀರಿಗೆ ಪುಡಿ ಒಂದು 1/4 ಚಮಚ ಆಗಷ್ಟು ಹಾಕಿದ್ರೆ ಸಾಕು. ಇದು ಈಸ್ಟರ್ನ್ ಅವರ ಗರಂ ಮಸಾಲ, ಈಸ್ಟರ್ನ್ ಅವರ ಧನಿಯಾ ಪುಡಿ ಎಲ್ಲ ಸ್ವಲ್ಪನಾ? ಹೌದು. ಇದಕ್ಕೆ ನಾನು ಅಚ್ಕಾರದ ಪುಡಿ ಹಾಕಿಲ್ಲ, ಯಾಕಂದರೆ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಹೌದು. ಬೇಕಾದರೆ ಇದು ರೆಡ್ ಚಿಲ್ಲಿ ಪೌಡರ್ ಹಾಕೋ ಬದಲು ಚೂರು ಸಾಸ್ ಹಾಕೋಬೋದು. ರೆಡ್ ಚಿಲ್ಲಿ ಸಾಸ್. ಹಾಂ, ರೆಡ್ ಚಿಲ್ಲಿ ಸಾಸ್. ಓಕೆ. ಅದು ಹಾಕಿದ್ರೆ ಇನ್ನು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಈಗ ಇದು ಒಂದು 5 ನಿಮಿಷ ಬೇಯಲಿ. ಸಣ್ಣ ಉರಿಯಲ್ಲಿ ಸ್ವಲ್ಪ ಬೆಂದರೆ ಚೆನ್ನಾಗಾಗುತ್ತೆ. ಕಡೆಯಲ್ಲಿ ಕ್ರೀಮ್ ಹಾಕೋಣ. ಕಡೆಯಲ್ಲಿ ಹಾಕ್ಬೇಕಾ? ಕಡೆಯಲ್ಲಿ ಕ್ರೀಮು, ಕಸೂರಿ ಮೇಥಿ. ಓಕೆ, ಸರಿ. ಹಾಗಾದ್ರೆ ಒಂದು ಬ್ರೇಕ್ ತಗೊಂಡ್ಬಿಡ್ತೀನಿ. ಸ್ನೇಹಿತರೆ, ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ ಕಾರ್ಯಕ್ರಮದಲ್ಲಿ ಈಗ ಒಂದು ಪುಟ್ ಬ್ರೇಕ್ ತಗೊಳ್ಳೋಣ. ಯಾಕಂದ್ರೆ ಇನ್ನೂ ಒಂದು 5 ನಿಮಿಷ ಅದು ಬೇಯಬೇಕು. ಸೊ ಬೇಯೋಷ್ಟರಲ್ಲಿ ಹಿಂಗೆ ಹೋಗಿ ಹಂಗೆ ಬಂದ್ಬಿಡಿ. ಹ್ಯಾವ್ ಎ ಶಾರ್ಟ್ ಬ್ರೇಕ್. ಮತ್ತೊಮ್ಮೆ ಸ್ವಾಗತ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ. ಈಗ ನೆಕ್ಸ್ಟ್ ಕ್ರೀಮ್ ಆ್ಯಡ್ ಮಾಡಬೇಕು. ಇನ್ನು ಏನೇನು ಆ್ಯಡ್ ಮಾಡ್ತಾರೋ ಗೊತ್ತಿಲ್ಲ. ಏನೇನು ಮಾಡ್ತೀರಪ್ಪ? ಈಗ ಕ್ರೀಮ್. ಇದನ್ನ ಥಿಕ್ನೆಸ್ಸು ಜೊತೆ ಕ್ರೀಮಿ ಆಗಿರುತ್ತೆ ಅಂತಲ್ವಾ? ಕ್ರೀಮಿ ಮೇನ್ ಇರೋದೇ ಇದ್ರೊಳಗೆ, ಕ್ರೀಮಿ. ಇದು ರೆಡಿ ಸಿಗುತ್ತಲ್ವಾ ಕ್ರೀಮು? ಹೌದು. ಕ್ರೀಮ್ ಹಾಕಿ ಮುಚ್ಚಿದ್ರೆ ಬಿಸಿ ಬಿಸಿ ಕ್ರೀಮಿ ಮಶ್ರೂಮಿ ಎಲ್ಲ ಥರದ್ದು ಇರುತ್ತೆ ಇದರೊಳಗೆ. ಎಲ್ಲ ಮಾಡ್ಕೊಡ್ತಾ ಇರೋದು ನನಗೆ. ಬಿಸಿ ಬಿಸಿ ಅಂತ ಆಸೆ ಪಡ್ತಾ ಇರೋದು ನೀನು. ಆಸೆ ಪಡ್ ಕಲರ್ ಚೇಂಜ್. ಹೌದು. ಈಗೇನು ಮಾಡೋಣ, ಕಸೂರಿ ಮೇಥಿ ಕೊನೆಯಲ್ಲಿ. ಹಾಂ, ಫ್ಲೇವರ್ಗೋಸ್ಕರ ಏನು ಮಾಡೋಣ, ಒಂದು ಚೂರು ಹಿಂಗೆ ಮುರಿದು ಹಾಕಬೇಕು. ಇಲ್ಲ ಅಂದರೆ ಏನು ಮಾಡ್ಬೋದು, ನೀವು ಈ ಥರ ಹಿಂಗೆ ನಾರು ಬೇರೆಲ್ಲ ಬೇಡ ಅಂತಂದರೆ ಗ್ರೈಂಡ್ರಲ್ಲಿ ಒಂದು ಚರ್ನ್ ಮಾಡಿಕೊಂಡ್ರು ಸಾಕು. ದಟ್ಸ್ ಫೈನ್. ಯಾಕಂದ್ರೆ ಮಕ್ಕಳಿಗೆ ಮಧ್ಯೆ ಮಧ್ಯೆ ಸಿಕ್ಕಿದ್ರೆ ಇಷ್ಟಪಡೋದಿಲ್ಲ ಅಲ್ಲ, ಅದಕ್ಕೆ. ಹೌದು. ವಾವ್, ಆಗಿದೆ ಅಷ್ಟೇ. ನಾ ಆಫ್ ಮಾಡಿಬಿಡ್ಲಾ? ಆಫ್ ಮಾಡು. ಬಿಸಿ ಬಿಸಿ ಅಲ್ಲ, ಕ್ರೀಮಿ ಕಡಾಯಿ, ಮಶ್ರೂಮ್ ಕಡಾಯಿ. ಮಶ್ರೂಮ್ ಕಡಾಯಿ ಅಂದ್ರೂ ಒಂದೇ, ಕಡಾಯಿ ಮಶ್ರೂಮ್ ಅಂದ್ರೂ ಒಂದೇ. ರೆಡಿ ಇದೆ. ತಿನ್ನಕ್ಕೆ ಆತರ ಆಗ್ತಿದೆ ಅಂತ ನಮ್ಮ ಹುಡುಗಿಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಹೌದು, ಗೊತ್ತಾಯ್ತು ಆಗ್ಲೇ. ಕ್ರೀಮಿ ಮಶ್ರೂಮ್ ಅಂತ. ಹೌದು ಅಲ್ಲ, ನೋಡು ಒಂಥರ ಕಲರ್ಫುಲ್ ಆಗಿರುತ್ತೆ. ಇದು ತುಂಬಾ ಗ್ರೇವಿ ಆಗಿ ಬರಲ್ಲ ಅಲ್ವಾ? ಇಷ್ಟೆಲ್ಲ ಗ್ರೇವಿ ಬೇಕಾದ್ರೆ ಒಂಚೂರು ನೀರು ಹಾಕೋಬಹುದು, ಅಥವಾ ಕ್ರೀಮೇ ಜಾಸ್ತಿ ಹಾಕೋಬಹುದಾ? ಕ್ರೀಮ್ ಹಾಕೋಷ್ಟು ಹಾಕಿದ್ರೇನೆ ಚೆನ್ನಾಗಿರುತ್ತೆ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ.
ಜಾಸ್ತಿ ಬೇಡ, ಸಾಕು. ಒಂದು ದೊಡ್ಡ ಟೇಬಲ್ ಸ್ಪೂನ್ ಆಗಷ್ಟು ಹಾಕಿದ್ರೆ ಸಾಕು. ಹೌದು. ಈಗ ಇದ್ರ ಮೇಲೆ ಒಂಚೂರೇ ಚೂರು ಕಸೂರಿ ಮೇಥಿ. ಇದೆಯಲ್ಲ. ಹೌದು, ಯಾಕಂದ್ರೆ ಇದ್ರ ಮೇಲೆ ಹಾಕೋಣ. ಯೂಶಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾರೆ, ಬಟ್ ನಾರ್ತ್ ಇಂಡಿಯನ್ ಅಲ್ವಾ? ಹೌದು, ಅದಕ್ಕೆ ಕಸೂರಿ ಮೇಥಿ. ಸೊ ಬಿಸಿ ಬಿಸಿ ಕಡಾಯಿ ಮಶ್ರೂಮ್ ತಗೋ, ಹೇಗಿದೆ ಟೇಸ್ಟ್ ಮಾಡ್ಬಿಟ್ಟು ಹೇಳು. ಕ್ರೀಮಿ ಕಡಾಯಿ ಮಶ್ರೂಮ್. ಎಸ್, ಕ್ರೀಮಿ ಕಡಾಯಿ ಮಶ್ರೂಮ್ ಹೇಗೆ ಮಾಡೋದು ನೋಡ್ಕೊಳ್ಳಿ. ರಿಕ್ಯಾಪ್ ನಿಮಗೋಸ್ಕರ. ಕ್ರೀಮಿ ಕಡಾಯಿ ಮಶ್ರೂಮ್ ಮಾಡುವ ವಿಧಾನ: ಮೊದಲು ಪ್ಯಾನ್ಗೆ ಎಣ್ಣೆ, ಜೀರಿಗೆ, ಈರುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಹೊತ್ತು ಬಾಡಿಸಿ. ಈಗ ಕ್ಯಾಪ್ಸಿಕಮ್, ಟೊಮೆಟೊ, ಮಶ್ರೂಮ್ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ. ನಂತರ ಈಸ್ಟರ್ನ್ ಅರಿಶಿನ ಪುಡಿ, ಉಪ್ಪು, ಸಕ್ಕರೆ, ಈಸ್ಟರ್ನ್ ಜೀರಾ ಪೌಡರ್, ಈಸ್ಟರ್ನ್ ಗರಂ ಮಸಾಲ, ಈಸ್ಟರ್ನ್ ಧನಿಯಾ ಪುಡಿ ಹಾಕಿ 1-2 ನಿಮಿಷ ಬೇಯಿಸಿ ಕೊನೆಗೆ ಕ್ರೀಮ್ ಹಾಗೂ ಕಸೂರಿ ಮೇಥಿ ಹಾಕಿ ಮಿಕ್ಸ್ ಮಾಡಿದರೆ ಕ್ರೀಮಿ ಕಡಾಯಿ ಮಶ್ರೂಮ್ ಸವಿಯಲು ಸಿದ್ಧ. ಬಿಸಿ ಬಿಸಿಯಾದಂತಹ ಕ್ರೀಮಿ ಮಶ್ರೂಮ್ ಕಡಾಯಿ ತಿಂದ ಟೇಸ್ಟ್ ನೋಡ್ಬಿಡ್ತೀನಿ. ಮಶ್ರೂಮ್ ಯಾವುದು ಟೊಮೆಟೊ ಯಾವುದು ಒಂದು ಗೊತ್ತಾಗ್ತಾ ಇಲ್ಲ, ಮಿಕ್ಸ್ ಮಾಡಿ ಇಟ್ಬಿಟ್ಟಿದ್ದಾಳೆ. ಎಷ್ಟು ಚೆನ್ನಾಗಿದೆ ಅಂದ್ರೆ, ಒಂಚೂರು ಉಪ್ಪು ಕಮ್ಮಿ ಹಾಕಕ್ಕೆ ಏನಾಗಿತ್ತು ನಿನ್ಗೆ? ಯಾಕೆ ಉಪ್ಪು ಜಾಸ್ತಿ ಆಯ್ತಾನೆ? ಚೂರು ಜಾಸ್ತಿ ಆಗೋಯ್ತು. ಓ, ಬಟ್ ಚೆನ್ನಾಗಿದೆ ಟೇಸ್ಟ್ ಮಾತ್ರ. ಏನು ನೀನ್ ಇವಾಗ ಹಿಂಗ್ ತಿಂತಿದ್ಯಾ? ಚಪಾತಿ ಜೊತೆ ತಾನೇ ತಿನ್ಬೇಕಾಗಿರೋದು ನೀನು? ಹೌದು. ಮತ್ತೇನು? ಚಪಾತಿ ತಂದಿಲ್ವಲ್ಲ? ಹೌದು, ಉಂಡು ಹೋದ ಕೊಂಡು ಹೋದ ನಮ್ಮ ಹುಡುಗಿ. ಹೌದು, ಈ ತರ ಎಲ್ಲ ಮಾಡ್ಕೊಟ್ಟಾಗ ಚಪಾತಿ ಅಥವಾ ಪುಲ್ಕ ಗಿಲ್ಕ ಏನೇನು ಹೇಳ್ತೀಯ ಉಪ್ಪು ಜಾಸ್ತಿ ಆಯ್ತಾನೆ. ಇನ್ನು ಸ್ವಲ್ಪ ಉಪ್ಪು ಕಮ್ಮಿ ಹಾಕಿದಿದ್ರೆ ಅದ್ಭುತವಾಗಿರ್ತಾ ಇತ್ತು. ಬಟ್ ಚೆನ್ನಾಗಿದೆ, ಮಶ್ರೂಮ್ ಅಂತೂ ಸೂಪರ್. ಥ್ಯಾಂಕ್ ಯು. ಅಂಡ್ ಆ ಕ್ರೀಮ್ ಹಾಕಿದ್ಯಲ್ಲ, ಅದೇ ಆ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಹೌದು, ಸೂಪರ್ ಕಾಂಬಿನೇಷನ್. ಸರಿ, ಈಗ ಉದ್ದ ಜಡೆ ಹಾಕೊಂಡ್ ಬಂದಿದ್ಯಲ್ಲ, ಒಂದ್ ರೆಸಿಪಿ ಹೇಳ್ಕೊಟ್ಟಾಯ್ತು. ಅದೇ ಖುಷಿಗೆ ಇನ್ನೊಂದು ರೆಸಿಪಿ. ಅದಕ್ಕೂ ಇದಕ್ಕೂ ಸಂಬಂಧ ಇದೆ. ಯಾವತ್ತೂ ನೀನು ಈ ತರ ಜಡೆ ಎಲ್ಲ ಹಾಕೊಂಡು ಈ ತರ ಬಂದಿರ್ಲಿಲ್ಲ ಅಲ್ಲ? ಓಹೋ, ಅದಕ್ಕೆ ಏನೋ ಸ್ಪೆಷಲ್ ಅಂತನಾ? ಸ್ಪೆಷಲ್. ಸರಿ, ಈಗ ನೀನು ಒಂದು ಖಾರ ಅಂತೂ ತಿಂದಾಗಿದೆ, ಸ್ವಲ್ಪ ಹೊಟ್ಟೆ ತಣ್ಣಕ್ ಮಾಡೋಣ. ಫಲೂಡ ಹೇಳ್ಕೊಡ್ಲಾ? ಫಲೂಡ ಟೇಸ್ಟ್ ಮಾಡಿದ್ಯಾ? ಇಲ್ಲ ಅಲ್ಲ? ಏನಂತ ಗೊತ್ತಾ ಅದು? ಏನು ಕೈ ಸನ್ನೆ ಬಾಯಿ ಸನ್ನೆ ಮಾಡ್ತಾ ಇದೀಯಾ? ಮಾ, ಏನಿದಂತ ಹೇಳಮ್ಮ. ಆಯ್ತು, ಇದು ಹೆಚ್ಚಿರುವಂತ ಹಣ್ಣುಗಳು, ತರಕಾರಿ ಅಲ್ಲ, ಹಣ್ಣು. ಓಕೆ, ಮುಸುಂಬಿ, ಆ್ಯಪಲ್ಲು, ಬಾಳೆಹಣ್ಣು, ಸಕ್ಕರೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಟ್ಟಿರೋದು. ಮಿಶ್ರ ಹಣ್ಣುಗಳು, ಸಕ್ಕರೆ, ಐಸ್ ಕ್ರೀಮ್, ಇದು ಫಲೂಡಾ ಸೀಡ್ಸ್, ರೂಅಬ್ಜಾ, ಇದು ಡ್ರೈ ಫ್ರೂಟ್ಸ್, ಇದು ಶಾವ್ಗೆ, ವೇಫರ್ಸ್, ಟೂಟಿ ಫ್ರೂಟಿ, ಚೆರಿ. ಕಣ್ಣಿಗೆ ತಂಪು, ಆನಂದ. ಎಲ್ಲ ತಂಪಾಗ್ತಾ ಇದೆ ತಾನೇ ಅಲ್ವಾ? ಸಿಕ್ಕಾಬಟ್ಟೆ ತುಂಬಾ ತಂಪು ಬೇರೆ ಇದು. ಏನ್ ಗೊತ್ತಾ, ಏನ್ ಮಾಡ್ತೀಯ ಇದನ್ನ? ಇದು ಕಾಮಕಸ್ತೂರಿ ಅಂತ ಸಣ್ಣ ಬೀಜಗಳು. ಅದನ್ನ ನೀನು ಹಾಲು ಹಾಕ್ಬಿಟ್ಟು ಸೋಕ್ ಮಾಡಿ ಇಟ್ಬಿಡ್ಬೇಕು. ಇರೋ ಸಿಲಿಂಡರ್ ಆಫ್ ಮಾಡ್ಬಿಡ್ತೀನಿ, ಗ್ಯಾಸ್ ಕೆಲಸ ಇಲ್ವಲ್ಲ? ಏನು ಬೇಕಾಗಿಲ್ಲ, ಆಯ್ತಾ? ಇದಿಷ್ಟು ಮಾಡ್ಕೊಳ್ಳೋಣ. ತುಂಬಾ ಸುಲಭ. ಒಂದ್ ಸ್ಪೂನ್ ಕೊಡು. ಒಂದೇನಾ ಸಾಕಾ? ಸದ್ಯಕ್ಕೆ ಒಂದು ಕೊಡಮ್ಮ. ಆಯ್ತು. ಈಗ ಕಾಮಕಸ್ತೂರಿನ ನಾನು ಹಾಲಲ್ಲಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಎಷ್ಟೊತ್ತು ಮಿಕ್ಸ್ ಮಾಡಿ ಇಡ್ಬೇಕು? ಅದು ಒಂದು 20 ನಿಮಿಷ ಇಟ್ಟರೆ ಸಾಕು. ಅದು ತುಂಬಾ ತಂಪು ಅಂತ ಹೇಳ್ತಾರಲ್ಲ? ಹೌದು, ತುಂಬಾ ತಂಪು. ಅದು ರಾತ್ರಿ ನೆನ್ಸ್ಬಿಟ್ಟು ಬೆಳಗ್ಗೆ ಕುಡಿದ್ರು ಕೂಡ ತುಂಬಾ ತಂಪು. ಹಂಗೂ ಮಾಡ್ಕೋಬಹುದು, ಇಲ್ಲ ಒಂದು ಅರ್ಧ ಗಂಟೆ ನೆನ್ಸಿಟ್ರೆ ಸಾಕು, ಚೆನ್ನಾಗಿ ಉಬ್ಕೊಳ್ಳುತ್ತೆ. ಒಂಥರ ಸಬ್ಬಕ್ಕಿ ಉಬ್ಬತ್ತಲ್ಲ, ಅದೇ ಕರೆಕ್ಟ್. 1 ಚಮಚ ಆಗಷ್ಟು ಸಕ್ಕರೆ ಹಾಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೋಬೇಕಿದು. ನೋಡು, ಇದನ್ನ ಬೀಟ್ ಮಾಡ್ಕೋಬೇಕು ಚೆನ್ನಾಗಿ. ಈಗ ಸಕ್ಕರೆ ಹಾಕೋ ಬದಲು ಸಕ್ಕರೆ ಪುಡಿ ಹಾಕಿದ್ರೆ ಬೇಗ ಕರಗುತ್ತಲ್ವಾ? ಹೆಂಗಾರು ಮಾಡ್ಕೋಬಹುದು, ಯಾವ್ದಿದೆಯೋ ಅನುಕೂಲ ಅದು. ಆಯ್ತು, ಓಕೆನಾ? ಆಯ್ತು, ನಿಮ್ ಇಷ್ಟ, ಹೇಗ್ ಬೇಕೋ ಮಾಡ್ಕೋಬಹುದು. ಈಗ ಇದು ಡೈರೆಕ್ಟ್ ಆಗೇ ಮಾಡೋದು, ಗೊತ್ತಾಯ್ತಾ? ಇದಕ್ಕೇನು ಜಾಸ್ತಿ ಪ್ರೊಸೀಜರ್ಸ್ ಇಲ್ಲ. ಏನಂದ್ರೆ ಇದೆಲ್ಲ ತಂದಿಟ್ಕೊಂಡ್ರೆ ಅಷ್ಟೇ. ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ. ಹೌದು, ನೋಡು, ಫಲೂಡಾ ಸೀಡ್ಸು ನೆನ್ಸಿರೋದಾದ್ರೆ ಯಾವ ಥರ ಆಗುತ್ತೆ ನೋಡು, ಚೆನ್ನಾಗಿ ಉಪ್ತಾ ಇದೆ ನೋಡಿ ಇದು ಅಲ್ವಾ? ಫಸ್ಟ್ ಕರಿ ಕಾಳು ಥರ ಇರುತ್ತೆ, ಆಮೇಲೆ ಚೆನ್ನಾಗಿ ಉಪ್ಕೊಂಡು ಬರುತ್ತೆ, ಸಣ್ಣಗಿರುತ್ತಲ್ಲ. ಹೌದು. ಈಗ ಇದನ್ನೇನು ಮಾಡೋಣ, ಇದಕ್ಕೆ ಹಾಕೊಂಡ್ಬಿಡೋಣ. ಸ್ವಲ್ಪ ಬೀಟ್ ಮಾಡಿರೋದು ಇದಕ್ಕೆ ಹಾಕೊಂಡ್ಬಿಡೋಣ. ಈ ಫಲೂಡಾ ಶಾವ್ಗೆ ಅಂತಾನೆ ಸಿಗುತ್ತೆ. ಎಲ್ಲಿ ಸಿಗುತ್ತೆ? ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ. ಹೌದಾ? ಗಂದಿಗೆ ಅಂಗಡಿಗಳಲ್ಲೂ ಸಿಗುತ್ತೆ ನಿಂಗೆ. ಓಕೆ. ಇದನ್ನ 1 ಸ್ಪೂನ್ ಆಗಷ್ಟು
ಈಗ ಈ ಶಾವ್ಗೆ ಸಿಕ್ಕಿಲ್ಲ ಅಂತಂದ್ರು ತೊಂದರೆ ಇಲ್ಲ, ಮನೆಯಲ್ಲಿ ಶಾವ್ಗೆ ಇರುತ್ತಲ್ಲ ಅದನ್ನ ಬೇಯಿಸ್ಬಿಟ್ಟು ಹಾಕೋಬಹುದು. ಓಕೆ ಓಕೆ, ಇದು ಫಲೂಡಾ ಶಾವ್ಗೆನಾ ಇದು? ಹೌದು, ಇದು ಫಲೂಡಾ ಶಾವ್ಗೆ. ಇದು ಸಿಕ್ಕಿಲ್ಲ ಅಂತಂದ್ರೂ ಪರವಾಗಿಲ್ಲ, ಅಕ್ಕಿ ಶಾವ್ಗೆ ಇರ್ಬೋದು ಅಥವಾ ಪಾಯಸದ ಶಾವ್ಗೆ ಇರುತ್ತಲ್ಲ ಅದನ್ನು ಹಾಕೋಬಹುದು. ನಂತರ ಈ ಹಣ್ಣುಗಳನ್ನ ನಾ ಹೆಚ್ಚಿಬಿಟ್ಟು ಸಕ್ಕರೆ ಹಾಕಿಟ್ಟಿದ್ದೀನಿ. ಸಕ್ಕರೆ ಏನಕ್ಕೆ ಹಾಕಿಟ್ಟಿದ್ಯಾ ಹೇಳ್ಬಿಡು. ಸಕ್ಕರೆ ಅಂತ ಹಾಕಿದೆ ಅಂತಂದ್ರೆ ಇದಕ್ಕೆ ಹಾಕಿದ ತಕ್ಷಣ ಏನಾಗುತ್ತೆ, ಶುಗರ್ ಸಿರಪ್ಪು ಇರ್ಬೇಕು ಅದ್ರ ಜೊತೆಗೆ, ಸಕ್ಕರೆ ಅಂಶ ಎಳ್ಕೊಂಡಿರ್ಬೇಕು. ಓ, ಸೊ ಇವಾಗ ನಾವು ಲೇಯರ್ ಬೈ ಲೇಯರ್ ಹಾಕೊಂತಾ ಹೋಗ್ತೀವಿ ಇದನ್ನ. ಸರಿ. ಈಗ ಹೆಚ್ಚಿರೋ ಹಣ್ಣುಗಳು ಸಿರಪ್ ಸಮೇತ ಹಾಕ್ಬೇಕಲ್ವಾ? ಹೌದು. ಅಂಡ್ ಮ್ಯಾಂಗೋ ಸೀಸನ್ ಅಲ್ಲಿ ಮ್ಯಾಂಗೋ ಹಾಕಿದ್ರು ಟೇಸ್ಟ್ ಇನ್ನೂ ಆಸಮ್ ಆಗಿರುತ್ತೆ. ಹೌದು. ಈಗೇನ್ ಮಾಡೋಣ, ರೂ ಅಬ್ಜಾ. ಓ, ಇದು ಅಷ್ಟೇ ತುಂಬಾ ತಂಪು. ನೋಡು, ಒಂದ್ಸತಿ ಹಿಂಗೆ ಮಾಡಿಬಿಟ್ಟು ಸೋಕ್ ಮಾಡ್ಬೇಕು, ಹಿಂಗೆ ಕಲರ್ ಚೇಂಜ್ ಆಗುತ್ತೆ. ಓಕೆ, ವೆರಿ ನೈಸ್. ಒಂದು ರೌಂಡ್ ಹೀಗೆ ಈ ಥರ ಹಾಕೊಂಡು ಇದು ಲೇಯರ್ ಬೈ ಲೇಯರ್ ಅಂತಾರಲ್ಲ ಆ ಥರ ಸ್ವಲ್ಪ ಡ್ರೈ ಫ್ರೂಟ್ಸ್. ಓಕೆ, ಡ್ರೈ ಫ್ರೂಟ್ಸ್ ಅಂದ್ರೆ ಏನೇನು ಹಾಕ್ತಿದ್ಯಾ? ಬಾದಾಮಿ, ಗೋಡಂಬಿ, ಪಿಸ್ತಾ 3 ಇದೆ. ಡ್ರೈ ಆಗಿರ್ಬೇಕು. ಡ್ರೈ. ಓಕೆ. ಆಮೇಲೆ ಒಂದು ಸ್ವಲ್ಪ ಟೂಟಿ ಫ್ರೂಟಿ. ಬೇಕಾದ್ರೆ ಜೆಲ್ಲಿ ಸಿಕ್ಕಿದ್ರೆ ಜೆಲ್ಲಿನೂ ಹಾಕ್ಬೋದು. ಓಕೆ. ಯೂಶಲಿ ಮಕ್ಳಿಗೆ ಜೆಲ್ಲಿ ತುಂಬಾ ಇಷ್ಟಪಡ್ತಾರೆ. ಹೌದು, ಅವ್ರಗಳಿಗೆ ಅದನ್ನು ಹಾಕ್ಕೊಡ್ಬೋದು. ಈಗ ಮತ್ತೆ ಫ್ರೂಟ್ಸ್ ಹಾಕ್ತೀಯಾ? ಹೌದು, ಮತ್ತೆ ಫ್ರೂಟ್ಸ್. ಲೇಯರ್ ಬೈ ಲೇಯರ್ ಅಂತ ಹೇಳಿದ್ನಲ್ಲ. ಈಗ ತಿರ್ಗಾ ರೂ ಅಬ್ಜಾ. ಕಲರ್ ಚೇಂಜಸ್ ಆಗ್ತಾ ಹೋಗುತ್ತೆ. ನೋಡು, ತಿರ್ಗಾ ನಾ ಹೇಳಿದ್ನಲ್ಲ. ಮತ್ತೆ ಡ್ರೈ ಫ್ರೂಟ್ಸ್. ರಿಪೀಟ್ ಮಾಡೋದಷ್ಟೇ. ರಿಪೀಟ್ ಮಾಡೋದಷ್ಟೇ. ನಿನಗೆ ಎಷ್ಟು ಟಾಲ್ ಆಗಿದ್ಯೋ ಗ್ಲಾಸು ಅಷ್ಟು ಲೇಯರ್ ಮಾಡ್ಕೋಬಹುದು. ಮತ್ತೆ ಇಷ್ಟೆಷ್ಟು ತಂದಿದ್ಯಾ? ಇಷ್ಟು ಒಬ್ಬರಿಗೆ ಫಿಲ್ಲಿಂಗ್ ಇದು ಫ್ರೂಟ್ಸ್ ಅಲ್ವಾ, ಅದಕ್ಕೆ ಈಗ ಇದಿಷ್ಟು ಹಾಕಿ ಸ್ವಲ್ಪ ರೂ ಅಬ್ಜಾ ಹಾಕ್ಬಿಟ್ಟು ಮೇಲ್ಗಡೆ ಐಸ್ ಕ್ರೀಮ್ ಹಾಕ್ಬಿಡೋಣ. ಓ ವಾವ್. ಐಸ್ ಕ್ರೀಮ್ ಯಾವ್ದಾದ್ರು ತಗೋಬೋದಾ ಫ್ಲೇವರು? ವೆನಿಲಾ ಇಸ್ ಆಲ್ವೇಸ್ ಬೆಟರ್. ವೆನಿಲಾ ಯಾವತ್ತೂ ಎಲ್ಲ ಕಾಂಬಿನೇಷನ್ಗೂ ಸೂಟ್ ಆಗುತ್ತೆ. ದಟ್ಸ್ ವೈ. ಓಕೆ, ಸ್ವಲ್ಪ ಜಾಸ್ತಿ ಹಾಕು, ಪರವಾಗಿಲ್ಲ, ತಿಂತೀನಿ. ಆಯ್ತಾಯ್ತು, ಗೊತ್ತಾಯ್ತು. ಹಾಕೋಷ್ಟೇ ಹಾಕಬೇಕು, ಜಾಸ್ತಿ ಹಾಕ್ಬಾರ್ದು. ಜಾಸ್ತಿ ಆದರೆ ಚೆನ್ನಾಗಿರಲ್ಲ. ಚೆನ್ನಾಗಿರೋದಿಲ್ಲ ಅಲ್ಲ, ಐಸ್ ಕ್ರೀಮ್ ಎಷ್ಟೇ ಹಾಕಿದ್ರು ಚೆನ್ನಾಗಿರುತ್ತೆ. ಅದು ಕೇಳಬೇಕಲ್ಲ. ಒಂದು ಸ್ಪೂನ್ ಕೊಡು. ದೊಡ್ಡದೇ ಕೊಡ್ತಾಳೆ, ಚಿಕ್ಕದೇ ಕೊಡಲ್ಲ. ನೋಡು, ಯಾಕಮ್ಮ ಬೇಜಾರು ಮಾಡ್ಕೋತೀಯಾ? ಬೇಜಾರು ಪ್ರಶ್ನೆನೇ ಇಲ್ಲ, ಹೇಳಿದ ತಕ್ಷಣ ಔಟ್ ಕೊಟ್ಬಿಡ್ಲಾ? ಕೊಡ್ತೀಯ ಅಂತ ಚೆನ್ನಾಗಿ ಗೊತ್ತು. ಇಲ್ಲಿ ಚೂರು ಡ್ರೈ ಫ್ರೂಟ್ಸ್, ಚೂರು ಟೂಟಿ ಫ್ರೂಟಿ, ನೆಕ್ಸ್ಟ್ ಚೆರಿ, ಚೂರು ಮೇಲ್ಗಡೆಯಿಂದ ಕಲರ್ಫುಲ್ ಆಗಿ ಕಾಣಕ್ಕೆ. ಅದ್ ಮಾತ್ರ ಆಸಮ್ ಆಗಿರುತ್ತೆ. ಯಾರು ಇಷ್ಟ ಆಗಲ್ಲ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಮೇಲ್ಗಡೆಯಿಂದ ನೀ ಮಾಡಿದ್ಮೇಲೆ ನಾ ಹೇಳಕ್ ಸಾಧ್ಯನಾ? ಸರಿ, ನೋಡು, ಈ ವೇಫರ್ಸ್ ಇರುತ್ತಲ್ಲ, ಲಾಸ್ಟ್ಲಿ ಐಸ್ ಕ್ರೀಮ್ಸ್ಗೆ ಹಾಕೊಡ್ತಾರಲ್ಲ, ಆ ಥರ ಇದೆ ನೋಡು. ಸೊ ಫಲೂಡಾ ರೆಡಿ ಆಗಿದೆ, ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ಕೊಟ್ಬಿಡು. ಇದಕ್ಕೇನು ಬಿಸಿಲು ಇರಬೇಕು, ಮಳೆ ಇರಬೇಕು ಅಂತಿಲ್ಲ, ಇದು ಯಾವಾಗ ಬೇಕೋ ತಿನ್ಬೋದು. ಐಸ್ ಕ್ರೀಮು ನಾನೇನ್ ಮಾಡ್ತೀನಿ ಗೊತ್ತಾ, ಮಳೆ ಜೋರಾಗಿ ಸುರಿತಾ ಇದ್ರು ಐಸ್ ಕ್ರೀಮ್ ಹೋಗ್ತಿರ್ತೀನಿ ಅಂತ ಹುಚ್ಚು ನನಗೆ. ಹೌದಾ? ಓಕೆ, ಸೊ ಇದನ್ನ ಟೇಸ್ಟ್ ಮಾಡ್ಬಿಟ್ಟು ಹೇಳಿ ಹೇಗಿದೆ ಅಂತ. ಸೂಪರ್. ನೋಡ್ರಿ ಎಷ್ಟು ಕಲರ್ಫುಲ್ ಆಗಿದೆ ಅಲ್ಲ. ಆ ಫ್ರೂಟ್ಸ್ ಜೊತೆಗೆ ರೂ ಅಬ್ಜಾ ಜೊತೆಗೆ ಆ ನೂಡಲ್ಸು ಜೊತೆಗೆ ಫಲೂಡಾ ಜೊತೆಗೆ ಮೇಲೆ ಐಸ್ ಕ್ರೀಮು ಆಮೇಲೆ ಚೆರಿ, ಇನ್ನ ಏನೇನೋ ಇದೆ. ಸಿಕ್ಕಾಪಟ್ಟೆ ಹಾಕ್ಬಿಟ್ಟಿದ್ಯಾ. ಅದೇನೇನೋ ಹೆಂಗೆ ಮಾಡೋದು ಅಂತ ಇನ್ನೊಂದ್ಸಲ ನೋಡ್ಕೊಬಿಡಿ. ಫಲೂಡಾ ಮಾಡುವ ವಿಧಾನ: ಮೊದಲು ಒಂದು ಬೌಲ್ಗೆ ಹಾಲಿನಲ್ಲಿ ನೆನೆಸಿದ ಕಾಮ ಕಸ್ತೂರಿ ಹಾಗೂ ಸ್ವಲ್ಪ ಸಕ್ಕರೆ ಹಾಕಿ ಬೀಟ್ ಮಾಡಿ. ನಂತರ 1 ಗ್ಲಾಸ್ಗೆ ಬೀಟ್ ಮಾಡಿದ ಕಾಮ ಕಸ್ತೂರಿ, ಫಲೂಡಾ ಶಾವಿಗೆ, ಹೆಚ್ಚಿದ ಹಣ್ಣುಗಳು, ರೂ ಅಬ್ಜಾ, ಡ್ರೈ ಫ್ರೂಟ್ಸ್, ಟೂಟಿ ಫ್ರೂಟಿ, ಮತ್ತೆ ಹೆಚ್ಚಿದ ಹಣ್ಣು, ರೂ ಅಬ್ಜಾ, ಹೀಗೆ ಲೇಯರ್ ಬೈ ಲೇಯರ್ ಹಾಕಿ ಕೊನೆಗೆ ವೆನಿಲಾ ಐಸ್ ಕ್ರೀಮ್, ಡ್ರೈ ಫ್ರೂಟ್ಸ್, ಚೆರಿ, ವೇಫರ್ನಿಂದ ಅಲಂಕರಿಸಿದರೆ ಟೇಸ್ಟಿ ಟೇಸ್ಟಿ ಫಲೂಡಾ ಸವಿಯಲು ಸಿದ್ಧ. ಜಾಸ್ತಿ ಹೊತ್ತು ಕಾಯಬಾರ್ದು, ಫಲೂಡಾ ತಿನ್ಬಿಡ್ಬೇಕು. ವಾಟ್ ಯು ಸೇ?
ಆರೋಗ್ಯಕ್ಕೂ ಒಳ್ಳೇದಲ್ಲ ಆರೋಗ್ಯಕ್ಕೂ ಒಳ್ಳೇದಲ್ಲ ಕಾಯೋದು, ನನಗೂ ಒಳ್ಳೇದಲ್ಲ. ಒಳಗೆ ಹೋಗೋ, ಒಳಗೆ ಹೋಗೋ. ಗ್ಲಾಸ್ ಪೀಸ್ ಆಗಿದ್ರೆ ಏನಾಗಲ್ಲ. ಇಲ್ವಾ? ಇಲ್ಲ, ನಿನ್ನ ಕೈಯಲ್ಲಿ ಎಷ್ಟು ಸ್ಟ್ರೆಂತ್ ಇದೆ ಅಂತ ಗೊತ್ತಾಗ್ತಾ ಇದೆ. ಐಸ್ ಕ್ರೀಮ್ ಎಲ್ಲ ಕರ್ಗೋಗ್ಬಿಡುತ್ತೆ. ಓ ಬಂದೆ ಬಂದೆ ಬಂದೆ. ಓಕೆ, ಏನಾಯ್ತು? ಏನೂ ಆಗಿಲ್ಲ, ಚೆನ್ನಾಗಿದೆ. ಸರಿ, ನೀವೊಂದು ಕೆಲಸ ಮಾಡೋ. ಈಗ ಓಯೋ ಹಲೋ, ಏನು ತುಂಬ್ತಾ ಇದೆಯಾ ಬಾಯಿಗೆ? ನಿಧಾನ ತಿನ್ನು, ನಿನಗೆ ಅದು ಫುಲ್ಲು. ಆಯ್ತಾ? ನೀ ತಿಂತಾ ಇರೋ, ಗ್ಲಾಸ್ ಖಾಲಿ ಮಾಡು, ನಾವು ರೈಟ್ ಅಂತೀವಿ. ನಿಮಗೋಸ್ಕರ ಈ ಹಾರ್ಟು. ಓ ಥ್ಯಾಂಕ್ ಯು, ವೆಲ್ಕಮ್. ತಗೊಂಡು ಮನೆಗೆ ಪರವಾಗಿಲ್ಲ. ಪರವಾಗಿಲ್ಲ, ನೀನು ಇಟ್ಕೋ. ಪ್ರೀತಿಯಿಂದ ಕೊಟ್ಟಿದ್ದು. ಆಯ್ತಮ್ಮ. ನೀಟಾಗಿ ಬಂದಿದೆಯಲ್ಲ, ಅಂಡ್ ಇಷ್ಟು ಚೆನ್ನಾಗಿರೋದು ಏನಂತಾರೆ ಫಲೂಡಾ ಜೊತೆಗೆ ಮಶ್ರೂಮ್ ಎರಡು ಚೆನ್ನಾಗಿ ತಾನೆ. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ನಿಜವಾಗ್ಲೂ ಫಲೂಡಾ ಅಂತೂ ಅಮೇಝಿಂಗ್, ಸೂಪರ್ ಆಗಿತ್ತು. ನಾನು ಹೀಗೆ ತಿಂತಾ ಇದ್ರೆ ನೀವು ಕಣ್ಣಾಕ್ಬಿಡ್ತೀರಾ. ಸೊ ಬ್ರೇಕ್ ತಗೊಳ್ಳಿ, ಬ್ರೇಕ್ ಆದಮೇಲೆ ಇನ್ನೊಬ್ರು ಗೆಸ್ಟ್ನ ಕರ್ಕೊಂಬರ್ತೀನಿ. ಅಷ್ಟರಲ್ಲಿ ಅವ್ರು ರೆಡಿ ಆಗ್ತಾ ಇದ್ದಾರೆ. ಅವ್ರು ಯಾವ ರೆಸಿಪಿ ಮಾಡ್ತಾರೆ, ನನಗೇನು ಹೇಳ್ಕೊಡ್ತಾರೆ ಗೊತ್ತಿಲ್ಲ. ಸೊ ಅವ್ರನ್ನೇ ಕೇಳ್ಬಿಡೋಣ. ಇನ್ನೂ ವೆಯ್ಟ್ ಮಾಡ್ತಿದ್ದೀರಾ? ಒಂದು ಬ್ರೇಕ್ ತಗೊಳ್ರಿ. ಇದು ಗೊತ್ತಿದೆಯಲ್ಲ ನಿಮ್ಮೆಲ್ಲ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮ. ಹ್ಯಾವ್ ಎ ಶಾರ್ಟ್ ಬ್ರೇಕ್. ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಮತ್ತೊಮ್ಮೆ. ವೀಕ್ಷಕರೇ, ಬ್ರೇಕ್ ಮುಂಚೆ 2 ರೆಸಿಪಿ ಚೆನ್ನಾಗಿತ್ತು. ಈಗ ಬ್ರೇಕ್ ಆದ್ಮೇಲೆ ನಮ್ಮ ಜೊತೆ ಗೆಸ್ಟ್ ಇದ್ದಾರೆ. ಅವರು ಇನ್ನ 2 ರೆಸಿಪಿನ ನಿಮ್ಗೋಸ್ಕರ ಹೇಳ್ಕೊಡ್ತಾರೆ. ಚಂದ್ರಕಲಾ ಅವ್ರು ಬಂದಿದ್ದಾರೆ. ಅವರು ನಮಗೋಸ್ಕರ ಏನ್ ಹೇಳ್ಕೊಡ್ತಾರೆ ಕೇಳೋಣಲ್ಲ. ಹಾಯ್, ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ಚಂದ್ರಕಲಾ ಅವರೇ, ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನ್ ಸೂಪರ್. ಮತ್ತೆ ಏನ್ ಮಾಡ್ತಿದ್ದೀರಾ ನೀವು? ಇವತ್ತು ವೆಜಿಟೇಬಲ್ ಕಟ್ಲೆಟ್ ಮಾಡಕ್ಕೆ ಬಂದಿದ್ದೀನಿ. ನಿಮ್ ಲೈಫಲ್ಲಿ ಏನ್ ಮಾಡ್ತಿದ್ದೀರಾ ಅಂದೆ? ಓಕೆ, ಲೈಫಲ್ಲಿ ಹೌಸ್ ವೈಫ್. ಹೌಸ್ ವೈಫ್. ಸೊ ಹೌಸ್ಗ ಅಥವಾ ಹಸ್ಬೆಂಡ್ಗ ವೈಫ್? ಹೌಸ್ಗೆ ಹಸ್ಬೆಂಡ್ಗೆ ಇಬ್ರಿಗೂ ಒಂಥರ ಹಂಗೆ ಆಗೋಗ್ಬಿಟ್ಟಿರುತ್ತಲ್ಲ ಜಾಸ್ತಿ. ಹೌಸ್ ವೈಫ್ ಅಂದ್ರೆ 2 ಕಡೆನೂ ಅಲ್ವಾ, ಎಲ್ಲ ಕರೆಕ್ಟ್. ಓಕೆ, ಸರಿ. ಈಗ ಏನ್ ಮಾಡ್ತಿದ್ದೀರಾ ಹೇಳಿ? ವೆಜಿಟೇಬಲ್ ಕಟ್ಲೆಟ್. ವೆಜಿಟೇಬಲ್ ಕಟ್ಲೆಟ್. ವಾವ್, ಕಟ್ಲೆಟ್ ಸೂಪರ್ ಅಲ್ಲ? ಎಲ್ರಿಗೂ ಇಷ್ಟ ಆಗತ್ತೆ. ಎಲ್ಲರಿಗೂ, ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಎಲ್ರಿಗೂ ಇಷ್ಟ ವೆಜಿಟೇಬಲ್ಸ್ ಅಲ್ವಾ? ವೆಜಿಟೇಬಲ್ಸ್ ಅನ್ನೋದಕ್ಕಿಂತ ಕಟ್ಲೆಟ್ ಅಂದ್ರೆ ವಾವ್ ಅಂತ ಅಲ್ಲ? ಸರಿ, ಈಗ ವೆಜಿಟೇಬಲ್ ಕಟ್ಲೆಟ್ಗೆ ವೆಜಿಟೇಬಲ್ಸ್ ಏನೇನು ತಗೊಂಡಿದ್ದೀರಾ, ಮತ್ತಿನ್ನೇನು ತಗೊಂಡಿದ್ದೀರಾ? ಕ್ಯಾರೆಟ್, ಬಟಾಣಿ, ಕ್ಯಾಪ್ಸಿಕಮ್, ಆಲೂಗಡ್ಡೆ, ಈರುಳ್ಳಿ, ಜೀರಾ ಪೌಡರ್, ಚಾಟ್ ಮಸಾಲ, ಕೊತ್ತಂಬರಿ, ಮೈದಾ, ಈಸ್ಟರ್ನ್ ಮಸಾಲ ಖಾರದ ಪುಡಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಉಪ್ಪು, ಆಮೇಲೆ ಕಾರ್ನ್ಫ್ಲೋರ್, ಓಕೆ, ಆಯಿಲ್. ಎಣ್ಣೆ ಬೇಕೇ ಬೇಕಲ್ಲ ಸ್ವಲ್ಪ ಆದ್ರೂ. ಸರಿ, ಈಗ ಶುರು ಮಾಡ್ಬಿಡೋಣ. ಓಕೆ, ಏನ್ ಬೇಕು ಮೊದಲು? ನನಗೊಂದು ಫಸ್ಟ್ ಬೌಲ್ ಕೊಡಿ, ಎಲ್ಲ ಮಿಕ್ಸ್ ಮಾಡ್ಕೊಬಿಡಿ. ಎಲ್ಲ ಮಿಕ್ಸ್ ಮಾಡ್ಕೋತೀರಾ? ಸ್ಪೂನ್ ಕೊಟ್ಬಿಡ್ಲಾ? ವೆಜಿಟೇಬಲ್ಸ್ ಎಲ್ಲ ಬೇಯಿಸಿರೋದೇ ಅಲ್ವಾ, ಬೇಗ ರೆಡಿ ಆಗುತ್ತೆ. ಎಲ್ಲ ಮಿಕ್ಸ್ ಮಾಡ್ಕೊಂಡ್ರೆ ಒಂದು ಸ್ಪೂನ್ ಕೊಡಿ. ಫಸ್ಟ್ ಆಲೂಗಡ್ಡೆ, ಆಮೇಲೆ ಬೇಯಿಸಿರೋ ವೆಜಿಟೇಬಲ್ಸ್, ಬಟಾಣಿ, ಕ್ಯಾರೆಟ್ ಅಂಡ್ ಕ್ಯಾಪ್ಸಿಕಮ್. ಓ, ಕ್ಯಾರೆಟ್, ಕ್ಯಾಪ್ಸಿಕಮ್, ಬಟಾಣಿ ಅಂಡ್ ಬಟಾಣಿ. ಉಪ್ಪಾಕ್ ಬೇಯಿಸಿದ್ದೀರಾ, ಹಾಗೆ ಬೇಯಿಸಿದ್ದೀರಾ? ಇಲ್ಲ, ಒಂಚೂರು ಉಪ್ಪು ಹಾಕ್ಬೋದು, ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಲ್ವಾ? ಇಲ್ಲ ಸಪ್ಪೆ ಹಾಕ್ಬಿಡಿ. ಹೌದೌದು. ನೆಕ್ಸ್ಟ್ ಆಮೇಲೆ ಈರುಳ್ಳಿ, ಇದು ಈಸ್ಟರ್ನ್ ಮಸಾಲ ಖಾರದ ಪುಡಿ. ಈಸ್ಟರ್ನ್ ಅಚ್ಚ ಖಾರದ ಪುಡಿ ಅಲ್ವಾ? ಹೌದು. ಖಾರಕ್ಕೆ ಇದೊಂದೇ ಹಾಕ್ತಾ ಇರೋದಲ್ವಾ? ಇಲ್ಲ, ಸ್ವಲ್ಪ ಚಾಟ್ ಮಸಾಲ ಆ್ಯಡ್ ಮಾಡ್ತೀವಿ, ಅದು ಕೂಡ ಸ್ವಲ್ಪ ಖಾರ ಇರುತ್ತೆ. ರೈಟ್. ನೆಕ್ಸ್ಟ್ ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಸ್ವಲ್ಪ ಮಸಾಲ ಬೇಕು. ಹೌದು. ನೆಕ್ಸ್ಟ್ 1 ಸ್ಪೂನ್ ಮೈದಾ. ಬೈಂಡಿಂಗ್ಗೋಸ್ಕರನಾ? ಹೌದು. ಕಾರ್ನ್ಫ್ಲೋರ್ ಸ್ವಲ್ಪ.
ಅಷ್ಟರೊಳಗೆ ಡೀಪ್ ಫ್ರೈ ಮಾಡ್ಬೇಕಲ್ವಾ? Deep fry ಆ? ಅಲ್ಲ, ಶಾಲೋ ಫ್ರೈಯಾ? ಫ್ರೈ ಮಾಡಬೇಕು. ಅದಕ್ಕೆ ಪ್ಯಾನ್ ಇಟ್ಕೋಬೇಕು. ಓಕೆ. ಇದು ಮಿಕ್ಸ್ ಮಾಡ್ಕೊಳ್ಳೋ. ಇದು ಈಸ್ಟರ್ನ್ ಮಸಾಲಾ, ಜೀರಾ ಪೌಡರ್ ಅಂಡ್ ಚಾಟ್ ಮಸಾಲ. ಓಕೆ, ಈಸ್ಟರ್ನ್ ಜೀರಾ ಮತ್ತೆ ಜೀರಾ ಚಾಟ್ ಮಸಾಲ. ಪೌಡರ್ ಅಂಡ್ ಚಾಟ್ ಮಸಾಲ. ಸ್ಟವ್ ಆನ್ ಮಾಡ್ಬಿಡ್ಲಾ? ಹಾ, ಮಾಡಿ. ಸಾಲ್ಟ್ ಫೈನಲಿ. ಕೊನೆಯಲ್ಲಿ ಎಷ್ಟು ಬೇಕಷ್ಟು ಉಪ್ಪು ಹಾಕೊಂಡ್ಬಿಡೋದು. ಹಾಕೋಬಹುದು. ಇದೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಸರಿ. ನಿಮ್ ಸ್ವಂತ ಊರು ಯಾವುದು ಚಂದ್ರಕಲಾ ಅವರೇ? ನಮ್ದು ಆಂಧ್ರ, ಮದನಪಲ್ಲಿ. ಹಾ. ಸೊ ಅಲ್ಲೆಲ್ಲ ಹೇಗೆ? ತುಂಬಾ ಬಿಸಿಲು? ತುಂಬಾ ಬಿಸಿಲು ಇರುತ್ತೆ, ತುಂಬಾ ತಣ್ಣಗೂ ಇರುತ್ತೆ. ಎರಡು ಕೂಡ. ಯಾವ ಸೀಸನ್ ಅಲ್ಲಿ ಆ ತರ ಇರುತ್ತೆ. ಸೊ ಈಗ ಆಂಧ್ರದಲ್ಲಿ ನಿಮ್ಮ ಊರಿನ ಸ್ಪೆಷಾಲಿಟಿ ಏನು? ನಮ್ಮೂರಿಗೆ ಹತ್ರ ಹಾರ್ಸ್ಲಿ ಹಿಲ್ಸ್ ಇದೆ. ಅದು ತುಂಬಾ ಫೇಮಸ್ ಹಿಲ್ಸ್ ಸ್ಟೇಷನ್. ಹಾ. ಏನೇನಿದೆ ಅಲ್ಲಿ? ಎಲ್ಲ ಹಿಲ್ ಸ್ಟೇಷನ್ ಅಲ್ವಾ? ಆಲ್ಮೋಸ್ಟ್ ಎಲ್ಲ ಇದೆ. ರಿಸಾರ್ಟ್ಸ್, ಪ್ಲೇ ಗ್ರೌಂಡ್, ಪ್ಲೇ ಏರಿಯಾ, ಮಕ್ಕಳಿಗೆ ಆಟ ಆಡೋದಕ್ಕೆ ಎಲ್ಲ ಪಿಕ್ನಿಕ್ ತರ ಹೋಗ್ತಾರೆ ಅಲ್ಲಿಗೆ. ಓ, ಓಕೆ. ಹೌದು. ಮತ್ತೆ ಬ್ಯಾಂಗ್ಳೂರ್ಗೆ ಬಂದು ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 14 ಇಯರ್ಸ್ ಆಯ್ತು. 14 ಇಯರ್ಸ್ ಆಯ್ತಾ? ವೆರಿ ನೈಸ್. ಫಸ್ಟ್ ಬಂದಾಗ ಹೇಗಿತ್ತು? ಬಿಕಾಸ್ ಫಸ್ಟ್ ಬಂದಾಗ ನನಗೆ ಕನ್ನಡನೇ ಬರಲ್ಲ. ಬರ್ತಾ ಇರ್ಲಿಲ್ಲ? ಬರ್ತಾ ಇರ್ಲಿಲ್ಲ. ಕನ್ನಡ ಬರ್ತಾ ಇರ್ಲಿಲ್ಲ. ತುಂಬಾ ಕಷ್ಟ ಆಯ್ತು. ಅಂದ್ರೆ ಓಡಾಡಕ್ಕೆ ಎಲ್ಲಾದ್ರೂ ಹೋಗ್ತಾರೆ ಕನ್ನಡ ಬರ್ಬೇಕಲ್ವಾ? ಹೌದು. ಆಮೇಲೆ ಸ್ವಲ್ಪ ದಿನ ಎಲ್ಲ ಕಲ್ತ್ಕೊಂಡಿದೀನಿ ಮಾತಾಡಕ್ಕೆ. ಇವಾಗ್ಲೂ ಸ್ವಲ್ಪ ಸ್ವಲ್ಪ ಹಾರ್ಡ್ ವರ್ಡ್ಸ್ ಸ್ವಲ್ಪ ಬರಲ್ಲ. ಆದ್ರೂ ಇಷ್ಟೆಲ್ಲ ಟ್ರೈ ಮಾಡಿ ಕಲ್ತ್ಕೊಂಡಿದ್ದೀರಲ್ಲ ಅಲ್ವಾ? ಮಾಡಿ ಕಲ್ತ್ಕೊಂಡಿದೀನಿ. ಇದು ರೆಡಿ ಆಗಿದೆ. ಈಗೇನ್ ಮಾಡ್ತೀರಾ? ಪ್ಯಾನ್ ಅಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಶಾಲೋ ಫ್ರೈ ಮಾಡ್ತೀರಲ್ಲ? ಶಾಲೋ ಫ್ರೈ ಮಾಡಬೇಕು. ಸ್ವಲ್ಪ ಎಣ್ಣೆ ಹಾಕಿ ಫಸ್ಟ್ ಇದು ಕಟ್ಲೆಟ್ ತರ ಎಲ್ಲ ಮಾಡಿ ಸಪ್ರೇಟ್ ಇಟ್ಕೊಂಡು ಒಟ್ಟಿಗೆ ಫ್ರೈ ಮಾಡಿ. ಸರಿ, ಕಟ್ಲೆಟ್ ತರ ನೀವು ಮಾಡಿ ಇಟ್ಕೊಳ್ಳಿ. ಒಂದು ತಟ್ಟೆ ಕೊಟ್ಬಿಡ್ಲಾ? ಹಾ, ಕೊಡಿ. ಸ್ಟವ್ ಆನ್ ಮಾಡ್ಬಿಡ್ತೀನಿ ಅಷ್ಟೊತ್ತಿಗೆ. ಓಕೆ, ಮಾಡ್ಕೊಳ್ಳಿ. ಇದಕ್ಕೆ ನೀರೇ ಹಾಕೊಂಡಿಲ್ಲ ಅಲ್ವಾ ನೀವು? ಇಲ್ಲ, ನೀರ್ ಬೇಕಾಗಿಲ್ಲ. ತರಕಾರಿ ಬೇಯಿಸಿದ್ದು ಆಲೂಗಡ್ಡೆನೆ ಸ್ಮ್ಯಾಶ್ ಮಾಡಿದಾಗ ಸ್ವಲ್ಪ ಎಲ್ಲ ಮಿಕ್ಸ್ ಆಗೋ ತರ ಇರತ್ತಲ್ಲ. ಕರೆಕ್ಟ್. ನೀರ್ ಬೇಕಾಗಿಲ್ಲ. ಆಮೇಲೆ ಜೊತೆಗೆ ತರಕಾರಿ ಕೂಡ ನೀರ್ ಹಾಕಿ ಬೇಯಿಸಿರ್ತೀರಾ? ಬೇಯಿಸಿದೆಯಲ್ಲ, ಅದ್ರಲ್ಲೂ ನೀರಿನ ಅಂಶ ಇರುತ್ತೆ. ಹೌದು. ಸ್ವಲ್ಪ ದಪ್ಪನೇ ಮಾಡ್ಕೋಬಹುದು. ಇದು ಕಟ್ಲೆಟ್ ಅಲ್ವಾ? ಅದಕ್ಕೆ ತುಂಬಾ ತೆಳ್ಳಗಿದ್ರೆ ಚೆನ್ನಾಗಿರಲ್ಲ. ಕರೆಕ್ಟ್. ಯೂಶಲಿ ನಮ್ಗೆ ಇಲ್ಲಿ ಬ್ಯಾಂಗ್ಳೂರಿಂದ ಆಂಧ್ರಾಗ್ ಹೋದಾಗ ಒಂಥರ ಜಾಗಕ್ಕೆ ಹೊಂದ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದ್ರಲ್ಲಿ ನೀವು ಪರ್ಮನೆಂಟ್ ಆಗಿ ಇಲ್ಲಿ ಬರೋದು ಅಂದಾಗ ಏನ್ ಅನಿಸ್ತದೆ? ಮದ್ವೆ ಆದ್ಮೇಲೆ ಬರ್ಲೇಬೇಕಲ್ವಾ? ಆದ್ರೆ ಫಸ್ಟ್ ಟೈಮ್ ಬಂದಾಗ ನಿಮ್ಗೆ ಪ್ರಪೋಸಲ್ ಏನ್ ಅನಿಸ್ತು? ಸ್ವಲ್ಪ ದಿನ ಕಷ್ಟ ಅನಿಸ್ತು. ಆಮೇಲೆ ಅಡ್ಜಸ್ಟ್ ಆಗಿತ್ತು. ಬಂದ್ಮೇಲೆ ಅಡ್ಜಸ್ಟ್ ಆಗೋಗ್ಬಿಟ್ರಿ. ವೆರಿ ಗುಡ್. ಈಗ ಯಾರ್ಯಾರು ಇದ್ದೀರಾ ಮನೇಲಿ? ನಾವು 3 ಜನ ಇದ್ದೀವಿ. ನನ್ಗೆ ಒಂದು ಮಗ, ನಮ್ಮ ಹಸ್ಬೆಂಡ್, ನಾನು. ಈಗ ಸ್ವಲ್ಪ ಆಯಿಲ್ ಹಾಕೋಬೇಕು. ಪ್ಯಾನ್ ಸ್ವಲ್ಪ ಬಿಸಿ ಆಗಿದೆ ಅಲ್ಲ? ಹೌದು, ಅದಕ್ಕೆ ಸ್ವಲ್ಪ ಆಯಿಲ್ ಹಾಕೋಬೇಕು. ಇವಾಗ ಒಂದೊಂದೇ ಹಾಕೋಬೇಕು. ಸ್ವಲ್ಪ ಸಿಮ್ಮಲ್ಲಿಡಿ. ಸರಿ ಚಂದ್ರಕಲಾ ಅವರೇ, ಕಟ್ಲೆಟ್ ರೆಡಿ ಮಾಡಿ ಸ್ವಲ್ಪ ಚೆನ್ನಾಗಿ ಬೇಯಲಿ. ಅಷ್ಟರಲ್ಲಿ ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬಿಡ್ತೀನಿ. ಓಕೆನಾ ವೀಕ್ಷಕರೇ? ಚಂದ್ರಕಲಾ ಅವರು ನಮಗೋಸ್ಕರ ವೆಜಿಟೇಬಲ್ ಕಟ್ಲೆಟ್ ಮಾಡ್ತಾ ಇದ್ದಾರೆ. ಕಟ್ಲೆಟ್ ಮಾಡೋಕೆ ಮುಂಚೆ ಒಂದು ಶಾರ್ಟ್ ಬ್ರೇಕ್ ಬೇಕಲ್ಲ? ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ. ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ. ವೆಜ್ ಕಟ್ಲೆಟ್ ರೆಡಿ. ಸರಿ, ಹಾಗಾದ್ರೆ ಕೊಟ್ಬಿಡಿ. ಆಗಾಗ ಮನೇಲಿ ಮಾಡ್ತಾ ಇರ್ತೀರಾ? ಮಕ್ಳಿಗೆ ಇಷ್ಟ ಅಲ್ವಾ? ನಿಮ್ಮ ಮಗಂಗೆ ತುಂಬಾ ಇಷ್ಟ. ನಮ್ಮ ಮಗನ್ಗೆ ಇಷ್ಟ. ವೆಜಿಟೇಬಲ್ಸ್ ಹೆಂಗಿದ್ರು ಬರೀ ಸಾಂಬಾರಲ್ಲಿ ತಿನ್ನಕ್ಕೆ ಇಷ್ಟಪಡಲ್ಲ. ಈ ತರ ಆದ್ರೆ ಸ್ನ್ಯಾಕ್ ಟೈಪ್ ಅಲ್ವಾ, ತಿಂತಾರೆ. ಹೌದು. ಫೈನಲಿ ಸ್ವಲ್ಪ ಕೊತ್ತಂಬರಿ. ಕಟ್ಲೆಟ್ ರೆಡಿ ಮೇಡಮ್, ತಿಂದು ನೋಡಿ. ಥ್ಯಾಂಕ್ ಯು ಸೋ ಮಚ್. ಯು ವೆಲ್ಕಮ್. ಸೊ ಸ್ನೇಹಿತರೆ, ವೆಜಿಟೇಬಲ್ ಕಟ್ಲೆಟ್ ಎಷ್ಟು ಸಿಂಪಲ್ ಅಲ್ಲ? ಸೊ
ಸೊ ತರಕಾರಿನ ಮಕ್ಳಿಗೆ ತಿನ್ಸೋದು ಹೇಗೆ, ಇದು ಒಂದು ಐಡಿಯಾ ಹೆಂಗಿರುತ್ತೆ. ಬಟ್ ಚಿಕ್ಕವ್ರಿಗೆ ಮಾತ್ರ ಅಲ್ಲ, ದೊಡ್ಡವ್ರಿಗೂ ಇಷ್ಟವಾಗುವಂತಹ ಕಟ್ಲೆಟ್ ರೆಡಿ ಆಗಿದೆ. ಕಟ್ಲೆಟ್ ಮಾಡುವ ವಿಧಾನ: ಮೊದಲು ಬೌಲ್ಗೆ ಬೇಯಿಸಿದ ಆಲೂಗೆಡ್ಡೆ, ಬೇಯಿಸಿದ ತರಕಾರಿ, ಈರುಳ್ಳಿ, ಈಸ್ಟರ್ನ್ ಅಚ್ಚ ಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮೈದಾ ಹಿಟ್ಟು, ಕಾರ್ನ್ಫ್ಲೋರ್, ಈಸ್ಟರ್ನ್ ಚಾಟ್ ಮಸಾಲೆ, ಈಸ್ಟರ್ನ್ ಜೀರಾ ಪುಡಿ ಹಾಗೂ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಕಟ್ಲೆಟ್ ರೀತಿ ತಟ್ಟಿ ಕಾದ ತವಾ ಮೇಲೆ ಶಾಲೋ ಫ್ರೈ ಮಾಡಿದರೆ ಕಟ್ಲೆಟ್ ಸವಿಯಲು ಸಿದ್ಧ. ವೆಜಿಟೇಬಲ್ ಕಟ್ಲೆಟ್ ನೋಡ್ಕೊಂಡ್ರಲ್ಲ ಹೇಗೆ ಮಾಡೋದು, ತುಂಬ ಸಿಂಪಲ್ ಅಲ್ಲ? ವೆರಿ ನೈಸ್. ನಿಮ್ಮ ಮಗನಿಗೆ ಇಷ್ಟ ಅಂತ ಹೇಳಿದ್ರಿ, ನಿಮ್ಮ ಮಗನ ಹೆಸರೇನು? ಪ್ರೀತಮ್. ಔ ವಾವ್. ಹಾಯ್ ಪ್ರೀತಮ್, ನಿಮ್ಮ ಪರವಾಗಿ ನಾನೀಗ ಟೇಸ್ಟ್ ನೋಡ್ತಾ ಇದ್ದೀನಿ. ಇದು ಬಿಸಿ ಇರೋದ್ರಿಂದ ಸ್ಪೂನಲ್ಲಿ ಸ್ಟೈಲ್ ಅಂತ ಅನ್ಕೋಬೇಡಿ, ಇಲ್ಲ ಬಿಸಿ ಇದೆಯಲ್ಲ ಅದಕ್ಕೆ. ಹೇಗಿದೆ? ಸಕ್ಕದಾಗಿದೆ. ಸ್ವಲ್ಪ ಉಪ್ಪು ಜಾಸ್ತಿ. ಹೌದಾ? ಸ್ವಲ್ಪ, ಬಟ್ ಅದರ್ವೈಸ್ ತುಂಬ ಚೆನ್ನಾಗಿದೆ. ಒಂಚೂರು ಕಮ್ಮಿ ಹಾಕಿದಿದ್ರೆ ಅದ್ಭುತವಾಗಿರ್ತಾ ಇತ್ತು. ಸರಿ ಹೇಳಿ, ನೆಕ್ಸ್ಟ್ ಯಾವ ರೆಸಿಪಿ ಮಾಡ್ತಾ ಇದ್ದೀರಾ? ನೆಕ್ಸ್ಟ್ ಸ್ವೀಟ್. ಸ್ವೀಟ್ ಏನು ಸ್ವೀಟು? ಕೊಬ್ಬರಿ ಕಜ್ಜಾಯ. ಕೊಬ್ಬರಿ ಕಜ್ಜಾಯ. ವಾವ್, ಕಜ್ಜಾಯ ಮಾಡ್ಬಿಡೋಣ. ಬಿಸಿ ಬಿಸಿ ಕಜ್ಜಾಯ, ಬಿಸಿ ಬಿಸಿ ಕಜ್ಜಾಯ. ನಾನು ರೆಡಿ ಆಗಿದ್ದೀನಿ, ನೀವು ತಿನ್ನಕ್ ರೆಡಿ ಇದ್ರೆ ನಾನು ಮಾಡಕ್ ರೆಡಿ. ನಾನು ಯಾವಾಗಲೂ ರೆಡಿನಪ್ಪ. ಓಕೆ ಓಕೆ, ಈಗ ಬಿಸಿ ಬಿಸಿ ಕಜ್ಜಾಯ ಮಾಡ್ಬಿಡೋಣ. ಕಜ್ಜಾಯಾಗ ಏನೇನು ತಗೊಂಡಿದ್ದೀರಾ? 1 ಕಪ್ ಕೊಬ್ಬರಿ, ಹಾ, 1 ಕಪ್ ಬೆಲ್ಲ, ಇಲಾಚಿ ಪೌಡರ್, ಹ್ಮ್, ಸಕ್ಕರೆ, ಗೋಧಿ ಹಿಟ್ಟು, ಹಾಲು, ಓಕೆ, ಬಾದಾಮ್, ಪಿಸ್ತಾ. ಓ ವಾವ್. ಈಗ ಫಸ್ಟ್ ಏನು ಮಾಡ್ಕೊಳ್ತೀರಾ? ಫಸ್ಟು ಕೊಬ್ಬರಿನ ಹುರ್ಕೋಬೇಕು. ಹುರ್ಕೋಬೇಕಾ? ಪ್ಯಾನ್ ಕೊಡ್ಲಾ? ಪ್ಯಾನ್ ಕೊಡಿ. ಸ್ಟವ್ ಆನ್ ಮಾಡ್ಲಾ? ಹಾಂ ಮಾಡಿ. ಈಗ ಈಗ ಕೊಬ್ಬರಿ ಹುರ್ಕೋಬೇಕು. 1 ಸ್ಪೂನ್ ಕೊಡಿ. ಒಣ ಕೊಬ್ಬರಿನ ಹುರ್ಕೋತೀರಾ? ಇಲ್ಲ, ಹಸಿ ಕೊಬ್ಬರಿ ಬೇಕಂದ್ರೂ ಹಾಕೋಬಹುದು, ಇದಾದ್ರೂ ಹಾಕೋಬಹುದು. ಒಣ ಕೊಬ್ಬರಿ ಬೇಕಾದ್ರೆ. ಓಕೆ, ಅವ್ರಿಗೆ ಯಾವುದು ಚಾಯ್ಸ್. ಇದು ಸ್ವಲ್ಪ ಕಲರ್ ಚೇಂಜ್ ಆದ್ಮೇಲೆ ಬೆಲ್ಲ ಹಾಕೋಬೇಕು. ಓ, ಕೊಬ್ಬರಿ ಸ್ವಲ್ಪ ಹುರ್ಕೊಂಡು ಅದಕ್ಕೆ ಬೆಲ್ಲ. ಸರಿ, ಸೇಮ್ ಎಷ್ಟು 1 ಕಪ್ ಕೊಬ್ಬರಿಗೆ 1/2 ಕಪ್ ಸಾಕು. ಸರಿ. ನಿಮ್ಮನೇಲಿ ಜಾಸ್ತಿ ಸ್ವೀಟ್ ಮಾಡ್ತೀರಾ ಅಥವಾ ಖಾರನ? ಎರಡು, ಸ್ವೀಟು ಖಾರ. ನನ್ನ ಮಗನಿಗೆ ಖಾರನೇ ಜಾಸ್ತಿ ಇಷ್ಟ. ಹೌದಾ? ಅವ್ನು ಸ್ವೀಟ್ ಸ್ವಲ್ಪ ಕಡಿಮೆ. ಹಸ್ಬೆಂಡ್ಗೆ? ಅವರು ಸೇಮ್, ಖಾರನೇ ಜಾಸ್ತಿ. ಮತ್ತೆ ನಿಮ್ಮ ಟೇಸ್ಟ್ ಏನು? ನಮ್ಮ ಆಂಧ್ರ ಕಡೆ ಸ್ವಲ್ಪ ಖಾರನೇ ಜಾಸ್ತಿ, ಸ್ಪೈಸಿಯಾಗೆ ತಿಂತವ್ರು. ಯಾವಾಗ ಹೋಗ್ತೀರಾ ನೀವು ಆಂಧ್ರಗೆ? ಅಕೇಶನ್ ಅಂತೂ ಏನಿಲ್ಲ, ಯಾವಾಗ ಹೋಗ್ಬೇಕು ಅಂತ ಅನ್ಸಿದ್ರೆ ಅವಾಗ ಹೋಗೋದು. ಬಟ್ ಮಗನ್ ಸ್ಕೂಲ್ ಇರೋದ್ರಿಂದ ಸ್ವಲ್ಪ ಕಷ್ಟ ಅಲ್ಲ? ಹೌದು, ಹಾಲಿಡೇಸ್, ಇವಾಗ ಹಾಲಿಡೇಸ್ ಇದ್ದಾಗಲೇ ಹೋಗಿ ಬರ್ತೀನಿ. ಇವಾಗ ಇದನ್ನ ಸ್ವಲ್ಪ ತಣ್ಣಗಾಗೋಕೆ ಹಂಗೆ ಕೊಬ್ಬರಿ ಮತ್ತೆ ಆಮೇಲೆ ಮಿಕ್ಸಿಗೆ ಹಾಕೋಬೇಕು. ಆಮೇಲೆ ಮಿಕ್ಸಿಗೆ ಬೇರೆ ಹಾಕೋಬೇಕಾ? ಸರಿ, ಹಾಗಾದ್ರೆ ಈಗ ನೆಕ್ಸ್ಟ್ ಏನ್ ಮಾಡ್ಕೋತೀರಾ? ಒಂದು ಬಾಣಲಿ ಕೊಡಿ, ಹಾಲು ಕಾಯಿಸ್ಕೊಂತೀನಿ. ಸರಿ, ಹಾಗಾಗಿ ನಾನು ಸ್ಟವ್ ಆಫ್ ಮಾಡಲ್ಲ, ಆನ್ ಮಾಡಲ್ಲ. ಅದಕ್ಕೆ ಒಂದು ಸ್ವಲ್ಪ ಹಾಲು. ಕಜ್ಜಾಯಾಗಿ ಇಷ್ಟೆಲ್ಲ ಪ್ರೊಸೀಜರ್ ಇದೆಯಾ? ಮಾಮೂಲಿ ಕಜ್ಜಾಯ ಆದ್ರೆ ಬೇರೆ, ಇದು ಸ್ವಲ್ಪ ಡಿಫ್ರೆಂಟ್ ಆಗಿ. ಡಿಫ್ರೆಂಟ್ ಅಂದ್ರೆ ಎಲ್ಲಿಂದ ಕಲ್ತಿದ್ ನೀವು? ಯಾರು ಹೇಳ್ಕೊಟ್ಟಿದ್ದು? ನಮ್ಮ ಅತ್ತೆ. ಅತ್ತೆ? ಹೌದು. ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆ. ಇದಕ್ಕೆ ಬೆಲ್ಲ ಹಾಕಿದ್ದೀರಾ, ಅದಕ್ಕೆ ಸಕ್ಕರೆ ಹಾಕೋ? ಸ್ವಲ್ಪ. ಮನೇಲಿ ಫ್ರೀ ಇದ್ರೆ ಏನ್ ಮಾಡ್ತೀರಾ ನೀವು? ನನ್ನ ಮಗನಿಗೆ ಸ್ಕೂಲ್, ಟ್ಯೂಷನ್ ಅದೇ ಸರಿ ಹೋಗುತ್ತೆ. ಈಗ ಅವನಿಗೆ ಸ್ಟಡೀಸ್ ಅದೇ ಹೇಳ್ಕೊಡೋಕೆ ಟೈಮ್ ಸರಿ ಹೋಗುತ್ತೆ. ಈಗ ಮನೇಲಿ ಅಡುಗೆ ಎಲ್ಲ ಆದ್ಮೇಲೆ ಏನೂ ಇಲ್ಲ, ಫ್ರೀ ಟೈಮ್.
ಏನು ಮಾಡಲ್ಲ. ಹಾ, ಸ್ವಲ್ಪ ಹೊತ್ತು ರೆಸ್ಟ್ ತಗೊಂತೀರಾ? ಇದು ಹಾಲು ರೆಡಿ ಆಗಿದೆ. ಒಂದು ಗೋಧಿ ಹಿಟ್ಟು 1 ಸ್ಪೂನ್ ತಗೋಬೇಕು. ಹಾ ಹಾ, ಒಂದು ಸ್ವಲ್ಪ ನೀರು ಹಾಕಿ ಇದಕ್ಕೆ. ಸಾಕಾ? ಸಾಕು. ಇವಾಗ ಇದು ಸ್ಟವ್ ಆಫ್ ಮಾಡಿಬಿಡಿ. ಇದು 1 ಸ್ಪೂನ್ ಗೋಧಿ ಹಿಟ್ಟು ಕಲಸಿರೋದು ಇದು ಹಾಲಿಗೆ ಮಿಕ್ಸ್ ಮಾಡ್ಕೋಬೇಕು. ಯಾಕಂದ್ರೆ ಗೋಧಿ ಹಿಟ್ಟು ಕಲ್ಸ್ಕೊಳ್ಳೋ ಟೈಮಲ್ಲಿ ಉಂಡೆ ಕಟ್ಕೊಳ್ಳುತ್ತಲ್ವಾ, ಅದಕ್ಕೆ ಫಸ್ಟ್ ಈ ತರ ಮಾಡಿದ್ರೆ ಉಂಡೆ ಕಟ್ಟಲ್ಲ. ಹೌದಾ? ಸೊ ಫಸ್ಟ್ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಹಾಕ್ಬಿಡ್ಬೇಕು. ರೈಟ್. ಈಗ ಅದನ್ನಷ್ಟು ಮಿಕ್ಸ್. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಹಾ ಹಾ, ಇದಕ್ಕೆ ಗೋಧಿ ಹಿಟ್ಟು ಹಾಕಿ ಚಪಾತಿ ಹಿಟ್ಟು ತರ ಕಲ್ಸ್ಕೋಬೇಕು. ಈಗ ಮತ್ತೆ ಅದನ್ನ ಸ್ಟವ್ ಮೇಲೆ ಇಡಲ್ಲ? ಇಲ್ಲ ಅಲ್ವಾ, ಅಷ್ಟರೊಳಗೆ ಇದು ಮಿಕ್ಸಿ ಹಾಕೋಬೇಕು. ಸರಿ, ಮಿಕ್ಸಿ ಜಾರ್ ತಂದ್ಬಿಡ್ಲಾ? ಓಕೆ. ಸ್ಪೂನ್ ಕೊಡ್ಲಾ? ಇಲ್ಲ, ಇದೆ ಸ್ಪೂನ್ ಇದೆ. ಈಗ ಅದು ಬೆಲ್ಲ ಮತ್ತೆ ಕೊಬ್ಬರಿ ಏನು ಹಾಕೊಂಡಿದ್ದೀವಿ ಅದನ್ನಷ್ಟೇ ಮಿಕ್ಸಿ ಮಾಡ್ಕೋತೀರಾ? ಸ್ವಲ್ಪ ಇಲಾಚಿ ಪೌಡರ್, ಅದಕ್ಕೆ ಏಲಕ್ಕಿ ಪುಡಿನ ಸಹ ಹಾಕೊಳ್ಳಿ. ಇದನ್ನ ನೀರು ಹಾಕಬಾರ್ದು, ಹಾಗೆ ಮಿಕ್ಸಿ ಮಾಡ್ಕೋಬೇಕಾ? ನೀವು ಹೋಗಿ ಅದನ್ನ ಮಿಕ್ಸಿ ಮಾಡ್ಕೊಂಡ್ ಬನ್ನಿ. ಅಷ್ಟರಲ್ಲಿ ಹಾಲು ಕೂಡ ಸ್ವಲ್ಪ ತಣ್ಣಗಾಗ್ಬೇಕಲ್ಲ. ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬಂದ್ಬಿಡ್ತೀನಿ. ಓಕೆ. ಅವ ಬಿಸಿ ಬಿಸಿ ಕಜ್ಜಾಯ ಬೇಗ ಆಗುತ್ತೆ ಅಂತ ಅನ್ಕೊಂಡೆ, ಖಂಡಿತ ಬೇಗ ಆಗಲ್ಲ. ಸಾಕಷ್ಟು ಪ್ರೊಸೀಜರ್ ಇದೆ ರೀ. ಸೊ ಅಷ್ಟರಲ್ಲಿ ನಾವೊಂದು ಚಿಕ್ಕ ಬ್ರೇಕ್ ತಗೊಳ್ಳೇಬೇಕಲ್ಲ. ಇದು ನೀವೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮ. ಈಗ ಒಂದು ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ. ಈಗ ಹಾಲು ತಣ್ಣಗಾಗಿದೆ. ಹಾಲು ತಣ್ಣಗಾಗಿದೆ. ಮಿಕ್ಸಿ ಮಾಡ್ಕೊಂಡ್ ಮಿಕ್ಸಿ ಮಾಡ್ಕೊಂಡು ಬಂದಿರೋದು ರೆಡಿ ಆಗಿದೆ. ಓ, ಸೊ ಮಿಕ್ಸಿ ಅಂದ್ರೆ ನೀರು ಹಾಕಿರಲ್ಲ? ಸ್ವಲ್ಪ ಇಲ್ಲ, ನೀರು ಗಟ್ಟಿ. ಇಲ್ಲ, ಅದೇ ಹಂಗೆ ಮಿಕ್ಸಿ ಮಾಡಿರೋದು ಹಾಗೆ ಇದೆ. ದಟ್ಸ್ ಫೈನ್. ಆಮೇಲೆ ಘಮ್ ಅಂತ ಇದೆ ನೋಡಿ, ಆ ಬೆಲ್ಲ ಏಲಕ್ಕಿ ಇದಕ್ಕೆ ಘಮ್ ಅಂತ ಇದೆ. ಸ್ವಲ್ಪ ಒಂದು ಬೌಲ್ ಕೊಡ್ತೀರಾ? ನಾನು ಗೋಧಿ ಹಿಟ್ಟು ಮಿಕ್ಸ್ ಮಾಡ್ಕೋಬೇಕು ಹಾಲಲ್ಲಿ. ಓಕೆ. ಈ ಕಾಯಿಸಿರೋ ಹಾಲನ್ನ ಈ ಬೌಲ್ಗೆ ಹಾಕ್ಬಿಡ್ಬೇಕು. ಹಾ ಹಾ, ಸ್ಪೂನ್ ಕೊಡ್ಲಾ? ಇದೆ, ಸ್ಪೂನ್ ಇದೆ. ಇದಕ್ಕೆ ಗೋಧಿ ಹಿಟ್ಟು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸರಿ, ಚಪಾತಿ ಹಿಟ್ಟು ತರ. ಓ, ಅದನ್ನ ಚಪಾತಿ ಹಿಟ್ಟು ತರ ಕಲಸಿ ನೆಕ್ಸ್ಟ್ ಏನ್ ಮಾಡ್ತೀರಾ? ಅದನ್ನ ತಟ್ಕೊಂಡು ಪೂರ್ಣ ಅದರಲ್ಲಿ ಇಟ್ಕೊಂಡು ಕೊಬ್ಬರಿ ಮಾಡಿರೋದು ಇವಾಗ ಡೀಪ್ ಫ್ರೈ ಮಾಡ್ಕೋಬೇಕು. ನೀವು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಆಯಿಲ್ ಹಾಕ್ಬಿಡಿ. ಅದರೊಳಗೆ ಅದು ಅಲ್ವಾ ಅರ್ಧದ ಕೆಲಸ ಹೋಗ್ಬಿಡುತ್ತೆ. ಈ ಕಡೆ ಇಟ್ಕೊಂಡ್ಬಿಡ್ತೀನಿ ನಾನು. ಹಾಲು ಸಾಕಾ ನಿಮ್ಗೆ? ಬೇಕಂದ್ರೆ ಹಾಕೊಂತೀನಿ. ಹೌದಾ? ಅದಕ್ಕೆ ಸ್ವಲ್ಪ ಹಾಕೊಂಡಿದ್ದೀನಿ. ಅದು ಅಲ್ಲೇ ಇಟ್ಟಿರ್ತೀನಿ. ಎಣ್ಣೆ ಕೊಟ್ಬಿಡಿ, ನಾನು ಎಣ್ಣೆ ಹಾಕ್ಬಿಡ್ತೀನಿ. ಓಕೆ. ಸ್ವಲ್ಪ ಸಿಮ್ಮಲ್ಲೇ ಇಟ್ಟಿರಿ, ಬೇಗ ಫ್ರೈ. ಚಪಾತಿ ಹಿಟ್ಟಿನ ತರನೇ ಕಲ್ಸ್ಕೊಂಡಿದ್ದೀರಲ್ಲ? ಹೌದು, ಅದೇ ತರ ಕಲ್ಸ್ಕೊಬೇಕು. ಆಮೇಲೆ ಮನೆ ಒಂದು ಕೊಡಿ, ಅದೇ ತಟ್ಕೊಳ್ಳಕ್ಕೆ. ಮಣೆ ಕೊಡ್ಲಾ? ಚಪಾತಿ ಮಾಡ್ತಾ ಇದ್ದೀರಾ? ಕಜ್ಜಾಯಿ ಮಾಡ್ತಿದ್ದೀರಾ? ಚಪಾತಿ ಅಲ್ಲ. ಹಾ, ಒಂದು ನಿಮಿಷ ನೋಡಿ. ಒಂದ್ ನಿಮಿಷ ನೋಡ್ತೀನಿ. ಲಟನ್ಗೆ ಬಿಡ್ವಾ? ಬೇಕು. ಸ್ವಲ್ಪ ದಪ್ಪನೇ ಲಟ್ಟಿಸ್ಕೋಬೇಕಾ? ಹೌದು, ಅದಕ್ಕೆ ಇದು ಮಧ್ಯದಲ್ಲಿ ಇಟ್ಬಿಟ್ಟು ಕ್ಲೋಸ್ ಮಾಡ್ಕೊಂಡು. ಹಾ ಹಾ ಹಾ, ಸೊ ಹೂರ್ಣ ತರ ಅದು ಅಲ್ಲ?
ಯೂಶಲಿ ಕಣಕನ ಮೈದಾ ಹಿಟ್ಟಲ್ಲಿ ಮಾಡ್ತೀವಿ. ಇದೊಂಥರ ಡಿಫ್ರೆಂಟ್ ಆಗಿರುವಂತಹ ಕಜ್ಜಾಯ. ಮತ್ತೆ ಲಟ್ಟಿಸ್ಕೋಬೇಕಾ? ಹೌದು. ಅದಕ್ಕೆ ಸ್ವಲ್ಪ ದಪ್ಪನೇ ಲಟ್ಟಿಸ್ಕೊಂಡ್ರಿ ಹೌದು. ಮುಂಚೆ ಅಲ್ಲ? ಚಂದ್ರಕಲಾ ಅವರೇ, ಎಣ್ಣೆ ಕೂಡ ಬಿಸಿ ಆಗಿದೆ. ಹೌದು. ಅದೆರಡು ರೆಡಿ ಹಾಕಿದ್ರೆ ಆಗಿದೆ ಫ್ರೈ ಮಾಡ್ಕೊಳ್ಳೋಕೆ. ಓಯ್ಸ್ ಕರಿತೀನಿ, ನಾನು ರೆಡಿ. ಹೆಲ್ಪ್ ಮಾಡ್ಲಾ? ಹಾ. ಇದು ಯಾವ್ದಾದ್ರು ಹಬ್ಬಕ್ಕೆ ಮಾಡ್ತಾರಾ ಅಥವಾ ಜನರಲ್ ಆಗಿ ಮಾಡೋದು? ಜನರಲ್ ಆಗಿ ಯಾವಾಗ ಸ್ವೀಟ್ ಬೇಕಾ ತಿನ್ಬೇಕು ಅನ್ಸಂದ್ರೆ ಅವಾಗ ವೆರೈಟಿಯಾಗಿ ಸ್ವಲ್ಪ ಮಾಡ್ಕೋಬಹುದು. ನಾವೆಲ್ಲ ಕಜ್ಜಾಯ ಅಂತ ಹೇಳಿದ್ರೆ ದೀಪಾವಳಿ ಟೈಮ್ನಲ್ಲಿ ಮಾಡ್ತೀವಿ ಹೌದು ಅಲ್ಲ? ಆ ಕಜ್ಜಾಯ ಮಾಡಿದೀರಾ, ತಿಂದಿದ್ದೀರಾ? ಹಾ ಮಾಡ್ತೀವಿ, ನಮ್ಮ ಕಡೆನೂ ಮಾಡ್ತಾರೆ. ಹೌದಾ? ಹೌದು. ಕೊಬ್ಬರಿ ಕಜ್ಜಾಯ ರೆಡಿ ಆಗಿದೆ. ಒಂದು ಬೌಲ್ ಕೊಡಿ, ಸರ್ವಿಂಗ್ ಬೌಲ್. ಶ್ಯೂರ್. ಟೇಸ್ಟ್ ಮಾಡಿ ಹೇಳಿ. ಥ್ಯಾಂಕ್ ಯು ಚಂದ್ರಕಲಾ ಅವರೇ. ಆಹಾ, ಬಿಸಿ ಬಿಸಿ ಕಜ್ಜಾಯ, ಅದು ಕೂಡ ಕೊಬ್ಬರಿ ಕಜ್ಜಾಯ, ಡಿಫ್ರೆಂಟ್ ಆಗಿರುವಂತಹ ಕಜ್ಜಾಯ. ನಾನಂತೂ ಯಾವತ್ತೂ ನೋಡಿರಲಿಲ್ಲ, ಇನ್ಫ್ಯಾಕ್ಟ್ ಟೇಸ್ಟ್ ಕೂಡ ಮಾಡಿಲ್ಲ. ಈಗ ಟೇಸ್ಟ್ ಮಾಡ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಕೊಬ್ಬರಿ ಕಜ್ಜಾಯ ಮಾಡುವ ವಿಧಾನ. ಮೊದಲು ಪ್ಯಾನ್ಗೆ ಕೊಬ್ಬರಿ ಜೊತೆಗೆ ಸ್ವಲ್ಪ ಬೆಲ್ಲವನ್ನು ಹಾಕಿ ಹುರಿಯಿರಿ. ನಂತರ ಬಾಣಲಿಗೆ ಹಾಲು ಹಾಗೂ ಸಕ್ಕರೆ ಹಾಕಿ ಸಕ್ಕರೆ ಕರಗುವವರೆಗೂ ಕುದಿಸಿ. ಈ ಹಂತದಲ್ಲಿ ಗೋಧಿ ಹಿಟ್ಟಿನ ಮಿಶ್ರಣ ಹಾಕಿ ಚೆನ್ನಾಗಿ ಬೆರೆಸಿ. ನಂತರ ಗೋಧಿ ಹಿಟ್ಟನ್ನು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಳಿ. ಈಗ ಮಿಕ್ಸಿ ಜಾರಿಗೆ ಹುರಿದ ಕೊಬ್ಬರಿ ಮಿಶ್ರಣ ಹಾಗೂ ಏಲಕ್ಕಿ ಪುಡಿಯನ್ನು ಹಾಕಿ ಪುಡಿ ಮಾಡಿ ಹೂರಣ ಮಾಡಿಕೊಳ್ಳಿ. ನಂತರ ಗೋಧಿ ಹಿಟ್ಟಿನ ಕಣಕವನ್ನ ಲಟ್ಟಿಸಿ ಅದರ ಮಧ್ಯೆ ಕೊಬ್ಬರಿ ಹೂರಣ ಇಟ್ಟು ಮಡಚಿ ಮತ್ತೆ ಲಟ್ಟಿಸಿ ಕಾದ ಎಣ್ಣೆಯಲ್ಲಿ ಕರೆದರೆ ಬಿಸಿ ಬಿಸಿಯಾದ ಕಾಯಿ ಕಜ್ಜಾಯ ಸವಿಯಲು ಸಿದ್ಧ. ಆಹಾ, ಬಿಸಿ ಬಿಸಿ ಕಜ್ಜಾಯ, ಬಿಸಿ ಬಿಸಿ ಕಜ್ಜಾಯ ಹಾಡು ಕೇಳಿದೀರಾ? ಮಾಡಿ ಕೊಡಲೆ ನಾನು, ತಗೋ ತಿನ್ನು. ನಾನು ತಿಂತೀನಪ್ಪ ಈಗ. ನೀವೇ ತಿನ್ನಿ. ಓಕೆ. ನಿಜವಾಗ್ಲೂ ಬಿಸಿ ಬಿಸಿ ಕಜ್ಜಾಯ ತಿನ್ಬೇಕು ಅಂದ್ರೆ ಸ್ವಲ್ಪ ಇಷ್ಟ, ಜಾಸ್ತಿ ಕಷ್ಟ, ಯಾಕಂದ್ರೆ ನಾಲ್ಗೆ ಸುಟ್ಟೋಗ್ಬಿಡುತ್ತೆ. ಖಂಡಿತ ಮಾಡ್ಬೋದು. ಚೆನ್ನಾಗಿದೆಯಾ ಅಲ್ವಾ? ಆಸ್ ಯೂಶುವಲ್ ಗೋಧಿ ಹಿಟ್ಟು ಫ್ಲೇವರು ಜೊತೆಗೆ ಬೆಲ್ಲ, ಹಾಲು, ಕೊಬ್ಬರಿ ಅಲ್ವಾ ಮಾಡಿರೋದು ಗೋಧಿ ಹಿಟ್ಟು. ಸೊ ಇನ್ನಷ್ಟು ಸಾಫ್ಟ್ ಆಗಿರುತ್ತೆ. ವಾಟರ್ ಹಾಕಿ ಮಿಕ್ಸ್ ಮಾಡಿದ್ರೆ ಇಷ್ಟು ಸಾಫ್ಟ್ನೆಸ್ ಬರಲ್ವಾ? ಹಾಲು ಹಾಕಿರೋದ್ರಿಂದ ಸಾಫ್ಟ್ನೆಸ್ ಜಾಸ್ತಿ ಬರುತ್ತೆ. ಸೊ ಹೇಗಿತ್ತು ಚಂದ್ರಕಲಾ ಅವರೇ? ತುಂಬ ಚೆನ್ನಾಗಿತ್ತು. ನಿಮ್ಮ ಸುವರ್ಣ ಚಾನಲ್ ಅವ್ರಿಗೆ ನನ್ನ ಧನ್ಯವಾದಗಳು. ನನಗೆ ಇಲ್ಲಿಗೆ ಕರೆದಿದ್ದಕ್ಕೆ, ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ನಮಗೋಸ್ಕರ ಸ್ವೀಟ್ ಆಗಿರೋಂಥ ರೆಸಿಪಿ ಮಾಡಿಕೊಟ್ಟಿದ್ದೀರಾ. ಒನ್ಸ್ ಅಗೇನ್ ಥ್ಯಾಂಕ್ ಯು. ನಮ್ಮ ಈಸ್ಟರ್ನ್ ಮಸಾಲಾ ಅವ್ರ ಕಡೆಯಿಂದ ಒಂದು ಸಣ್ಣ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸರಿ ವೀಕ್ಷಕರೇ, ಇವತ್ತಿನ ರೆಸಿಪೀಸ್ ನಿಮ್ಗೆ ಇಷ್ಟ ಆಯ್ತಾ? ಇಷ್ಟ ಆಗಿದ್ರೆ ಖಂಡಿತ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನಮಗೆ ತಿಳಿಸ್ತೀರಲ್ಲ, ಮರಿಬಾರ್ದು. ಹಾಗೆ ಇಲ್ಲಿ ಬಂದು ನನ್ನ ಜೊತೆ ನೀವು ಅಡುಗೆ ಮಾಡಬೇಕಾ, ನನಗೆ ಹೇಳ್ಕೊಡ್ಬೇಕಾ? ವೆರಿ ಸಿಂಪಲ್. ನಿಮ್ಮ ಫೋಟೋ ಕಳಿಸ್ರಿ, ಜೊತೆಗೆ ಏನು ರೆಸಿಪಿ ಮಾಡ್ತೀರಾ ಅದ್ರ ಡೀಟೇಲ್ನು ಕೂಡ ಬರ್ದು ಕಳಿಸಿ. ನಮ್ಮ ವಿಳಾಸ ನ್ಯೂ D2 ಮೀಡಿಯಾ, ನಂಬರ್ 11, 2ನೇ ಮುಖ್ಯ ರಸ್ತೆ, 2ನೇ ಅಡ್ಡ ರಸ್ತೆ, ಚನ್ನಮ್ಮನಕೆರೆ ಅಚ್ಚುಕಟ್ಟು, ಬೆಂಗಳೂರು 560085. ಸರಿ, ಹಾಗಿದ್ರೆ ಈಗ ನಾನು ಮನೆಗೆ ಹೊರಟೆ, ಬಟ್ ನಾಳೆ ಕರೆಕ್ಟ್ ಆಗಿ 12:30ಕ್ಕೆ ನಿಮ್ಮನ್ನ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಸಿ ಯು, ಬಾಯ್, ಟೇಕ್ ಕೇರ್.